ಗುಡ್ ಮಾರ್ನಿಂಗ್ ಎವ್ರಿಬಡಿ, ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಆನ್ಲೈನ್ ತರಗತಿಗೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್ ಟು ಯು ಆಲ್. ಮಕ್ಕಳೇ, ನಾವು ಲಾಸ್ಟ್ ಕ್ಲಾಸು ಕೆಲವು ಫೆರಸ್ ಮೆಟಲ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ ಮೇಯ್ನು ಪಿಗ್ ಐರನ್ನು, ಕ್ಯಾಸ್ಟ್ ಐರನ್ನು ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದು ಎರಡು ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಮತ್ತು ರಾ ಮೆಟೀರಿಯಲ್ಸ್ ಎಲ್ಲ ಏನು ಅಂತ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ನಿಮಗೆ ಜ್ಞಾಪಕ ಇದೆ, ಪಿಗ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಐರನ್ ಓರ್ನ ಬಳಸ್ಕೊಂಡು, ಐರನ್ ಓರ್ನ ರಾ ಮೆಟೀರಿಯಲ್ ಥರ ಬಳಸ್ಕೊಂಡು ಮತ್ತು ಲೈಮ್ ಸ್ಟೋನು, ಫ್ಲಕ್ಸು ಎಲ್ಲನೂ ರಾ ಮೆಟೀರಿಯಲ್ ಥರ ಬಳಸ್ಕೊಂಡು ಪಿಗ್ ಐರನ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಮತ್ತು ಮುಂದಿನ ಎಲ್ಲ ಐರನ್ಗಳಿಗೆ ಪಿಗ್ ಐರನ್ನ ರಾ ಮೆಟೀರಿಯಲ್ ಥರ ಯೂಸ್ ಮಾಡ್ತೀವಿ ಅಂತ ನಾನು ಲಾಸ್ಟ್ 2 ಕ್ಲಾಸಲ್ಲೂ ಹೇಳಿದ್ದೀನಿ. ಜ್ಞಾಪಕ ಇದೆ ಅಲ್ವಾ? ಪಿಗ್ ಐರನ್ನು ಫಸ್ಟು ತಯಾರು ಮಾಡ್ತೀವಿ, ಐರನ್ ಓರು ಮೂಲಕ ತಯಾರಾಗುತ್ತದು. ಐರನ್ ಓರ್ ರಾ ಮೆಟೀರಿಯಲ್ ಥರ ಯೂಸ್ ಮಾಡಿಕೊಂಡು ಪಿಗ್ ಐರನ್ನ ರೆಡಿ ಮಾಡಿಕೊಂಡು ಮುಂದಿನ ಸ್ಟೀಲ್ಗಳ ಕ್ಯಾಸ್ಟ್ ಐರನ್ ಬೇಕು ಅಂತಂದರೂ ಪಿಗ್ ಐರನ್ನ ರಾ ಮೆಟೀರಿಯಲ್ ಥರ ಯೂಸ್ ಮಾಡ್ತೀವಿ. ಅದೇ ಥರ ಇನ್ನೊಂದು ಫೆರಸ್ ಮೆಟಲ್ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಿದೆ, ಅದು ರಾಟ್ ಐರನ್. ಇದು ಕೂಡ ಫೆರಸ್ ಮೆಟಲ್ಲೇ. ಇದನ್ನು ಹೇಗೆ ತಯಾರು ಮಾಡ್ತಾರೆ ಮತ್ತು ಇದರದು ಯೂಸಸ್ ಎಲ್ಲ ಎಲ್ಲಿ ಮಾಡಬೇಕು, ಎಲ್ಲಿ ಮಾಡ್ತಾರೆ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಇವತ್ತಿನ ಟಾಪಿಕ್ಕು ರಾಟ್ ಐರನ್ ಆ್ಯಂಡ್ ಪ್ಲೈನ್ ಕಾರ್ಬನ್ ಸ್ಟೀಲ್. ರಾಟ್ ಐರನ್ ಆ್ಯಂಡ್ ಪ್ಲೈನ್ ಕಾರ್ಬನ್ ಸ್ಟೀಲ್. ರಾಟ್ ಐರನ್ನು ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಮತ್ತು ಅದರದ್ದು ಪ್ರಾಪರ್ಟೀಸ್ ಎಲ್ಲ ಏನು, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅದೇ ಥರ ಪ್ಲೈನ್ ಕಾರ್ಬನ್ ಸ್ಟೀಲು ಅಷ್ಟೇ. ಪ್ಲೈನ್ ಕಾರ್ಬನ್ ಸ್ಟೀಲಲ್ಲಿ ಕಾರ್ಬನ್ ಕಂಟೆಂಟ್ ಎಷ್ಟಿರುತ್ತೆ ಮತ್ತು ಅದರದ ಪ್ರಾಪರ್ಟೀಸ್ ಏನು, ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲಿಗೆ ರಾಟ್ ಐರನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ರಾಟ್ ಐರನ್, WROUGHT, ರಾಟ್ ಐರನ್. ರೈಟ್ಗೆ WRIT ಬರಿತೀವಲ್ವಾ, ಅದೇ ಥರ ಇದು ರಾಟ್ ಐರನ್. W ಇದೆ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ರಾಟ್ ಐರನ್. ಈ ರಾಟ್ ಐರನ್ ಮಕ್ಕಳೇ ಈಸ್ ದಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್. ಐರನ್ಗಳಲ್ಲಿ ಇದು ಪ್ಯೂರೆಸ್ಟ್ ಫಾರ್ಮ್. ಇದರಷ್ಟು ಪ್ಯೂರು ಐರನ್ನು ನಮಗೆ ಸಿಗೋದೇ ಇಲ್ಲ. ಪ್ಯೂರೆಸ್ಟ್ ಫಾರ್ಮ್ ಎಷ್ಟು ಪ್ಯೂರ್ ಅಂದರೆ ಇಲ್ಲಿ ನೋಡಿ ಫಿಗರಲ್ಲಿ ತೋರಿಸ್ತಾ ಇದ್ದಾರೆ. ಇದಿಷ್ಟರಲ್ಲಿ ಬರೀ ಒಂದಿಷ್ಟು ಮಾತ್ರ ಇಂಪ್ಯೂರಿಟೀಸ್ ಇದೆ, ನೆಗ್ಲಿಜಿಬಲ್ ಪರ್ಸೆಂಟೇಜ್. ನೋಡಿ, ಇದಿಷ್ಟು ಮಾತ್ರ ಇಂಪ್ಯೂರಿಟೀಸ್ ಇದೆ. ಇನ್ನು ಮಿಕ್ಕಿದೆಲ್ಲ ಪ್ಯೂರ್ ಐರನ್. ಮಿಕ್ಕಿದೆಲ್ಲ ಪ್ಯೂರ್ ಐರನ್ ಕ್ರಿಸ್ಟಲ್ಸ್. ಇಷ್ಟು ಪ್ಯೂರ್ ಆಗಿರುತ್ತೆ ಇದು. ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್ ಅಂತಂದರೆ ರಾಟ್ ಐರನ್. ನಿಮಗೆ ಕ್ವಶನ್ನು ಕೇಳ್ತಾನೆ, ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್ ಅಂತ ಡ್ಯಾಶ್ ಅಂತ ಹಾಕ್ಬಿಟ್ಟು ಕ್ಯಾಸ್ಟ್ ಐರನು, ರಾಟ್ ಐರನು, ಪಿಗ್ ಐರನು, ಕಾರ್ಬನ್ ಇದು ಮೈಲ್ ಸ್ಟೀಲು ಅಂತೆಲ್ಲ ಕೊಟ್ಬಿಡ್ತಾನೆ. ಆವಾಗ ನೀವು ಈ ರಾಟ್ ಐರನ್ ಅಂತ ಬರಿಬೇಕಾಗುತ್ತೆ. ದಿಸ್ ಈಸ್ ದಿ purest form of the iron, and the analysis of wrought iron shows 99.9% of iron ಇರುತ್ತೆ ಇದರಲ್ಲಿ. ಮಕ್ಕಳೇ, ಇದು ಎಷ್ಟು ಪ್ಯೂರ್ ಅಂತಂದರೆ 99.9% ಆಫ್ ಐರನ್ ಕಂಟೆಂಟು ಈ ರಾಟ್ ಐರನಲ್ಲಿ ಇರುತ್ತೆ. ಮತ್ತು ಇದ್ರದ್ದೊಂದು ವಿಶೇಷ ಏನಪ್ಪ ಅಂತಂದರೆ, ಹೀಟ್ ಮಾಡಿದಾಗ, ಈಗ ನೀವು ಪಿಗ್ ಐರನ್ ಆಗಲಿ ಅಥವಾ ಕ್ಯಾಸ್ಟ್ ಐರನ್ ಆಗಲಿ ಹೀಟ್ ಮಾಡಿದಾಗ ಅದು ಕರಗ್ಬಿಟ್ಟು ಮೋಲ್ಟನ್ ಕಂಡೀಷನ್ಗೆ ಹೋಯ್ತು, ಅಂದರೆ ದ್ರವರೂಪಕ್ಕೆ ಹೋಯ್ತು. ಬಟ್ ಈ ರಾಟ್ ಐರನ್ದು ಒಂದು ವಿಶೇಷ ಏನು ಅಂತಂದರೆ, ಇದು ಹೀಟ್ ಆದಾಗ ಕರಗಲ್ಲ. ವೆನ್ ಹೀಟೆಡ್ ಇಟ್ ಡಸ್ ನಾಟ್ ಮೆಲ್ಟ್. ಇದು ಕರಗೋದಿಲ್ಲ, ಬಟ್ ಓನ್ಲಿ ಬಿಕಮ್ಸ್ ಪೇಸ್ಟಿ. ಬಟ್ ಏನಾಗುತ್ತೆ ಅಂತಂದರೆ ಸ್ವಲ್ಪ ಪೇಸ್ಟಿ ಥರ ಆಗುತ್ತೆ, ಪೂರ್ತಿ ದ್ರವರೂಪಕ್ಕೆ ಹೋಗಲ್ಲ, ಪೇಸ್ಟಿ ಥರ ಆಗುತ್ತೆ. ಅಂದರೆ ಆ ಕಡೆ ಈ ಕಡೆ ಎಲ್ಲ ಅಲ್ಲಾಡುತ್ತೆ, ಪೇಸ್ಟ್ ಆದಂಗೆ ಆಗ್ಬಿಡುತ್ತೆ. ಈಗ ನೀವು ಯಾವುದಾರ ಒಂದು ಪೇಸ್ಟ್ ಇದ್ದರೆ ಯಾವ ಥರ ಅದು ಹೇಗೆ ಬೇಕಾದ್ರೂ ನಾವು ತಿರುಗಿಸ್ಕೋಬೋದು, ಆ ಥರ ಪೇಸ್ಟಿ ಆಗಿಬಿಡುತ್ತೆ. ಅದನ್ನು ನಾವು ಫೋರ್ಜಿಂಗ್ ಮಾಡಿ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ತಗೊಂಬಂದು ಆಮೇಲೆ ಕೂಲ್ ಮಾಡಿದ್ರೆ ಅದು ರಾಟ್ ಐರನ್ ಆಗಿ ಆಗುತ್ತೆ. ಸೊ ನಮ್ಗೆ ಏನು ಬೇಕೋ ಅದನ್ನೆಲ್ಲ ನಾವು ಮಾಡ್ಕೋಬೋದು. ರಾಟ್ ಐರನ್ನ ಯೂಸ್ ಮಾಡಿಕೊಂಡು ನಮ್ಗೆ ಯಾವ ಶೇಪಿಗೆ ಬೇಕು ಅಥವಾ ಯಾವ ನಮಗೆ ಇದು ಐಟಮ್ ಬೇಕು ಅದನ್ನೆಲ್ಲ ನಾವು ಫಸ್ಟು ಅದನ್ನು ಹೀಟ್ ಮಾಡಿದಾಗ ಅದು ಪೇಸ್ಟ್ ಆಗುತ್ತೆ. ಆ ಪೇಸ್ಟ್ ಆದಮೇಲೆ ಅದನ್ನು ಫೋರ್ಜಿಂಗ್ ಮಾಡಿ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನಾವು ಅದನ್ನು ತಂದ್ಕೋಬೋದು. ಇದನ್ನು ಕೇಳ್ತಾನೆ ಮಕ್ಕಳೇ ಕ್ವಶನ್ನು.
ಇದರಲ್ಲಿ ಮಾಡರ್ನ್ ಮೆಥಡ್ಸ್ ಟು ಪ್ರೊಡ್ಯೂಸ್ ರಾಟ್ ಐರನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಮಾಡರ್ನ್ ಮೆಥಡ್ಸ್ ಯಾವುದ್ಯಾವುದಪ್ಪ ಅಂತಂದರೆ, ನಂಬರ್ 1 ಪಡ್ಲಿಂಗ್ ಪ್ರೋಸೆಸ್ ಅಂತ ಒಂದು ಪ್ರೋಸೆಸ್ ಇದೆ. ನೆಕ್ಸ್ಟು ಮತ್ತೊಂದು ಆಸ್ಟನ್ ಅಥವಾ ಬಯರ್ಸ್ ಪ್ರೋಸೆಸ್ ಅಂತ, ಆಸ್ಟನ್ ಬಯರ್ಸ್ ಪ್ರೋಸೆಸ್ ಅಂತ. ಇದರಲ್ಲಿ ಪಡ್ಲಿಂಗ್ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ನೋಡೋಣ. ಫಸ್ಟು ಪಡ್ಲಿಂಗ್ ಪ್ರೋಸೆಸ್ ನೋಡಿ. ಇದು ರಾಟ್ ಐರನ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ರಿಫೈನಿಂಗ್ ಪಿಗ್ ಐರನ್. ಮಕ್ಕಳೇ ಇದು ಪುನಃ ಇಲ್ಲಿ ಬಂತು ನೋಡಿ. ಪಿಗ್ ಐರನ್ ಇಸ್ ದಿ ರಾ ಮೆಟೀರಿಯಲ್. ನಾನು ಮುಂದಕ್ಕೆ ಎಲ್ಲ ಸ್ಟೀಲ್ಗಳಿಗೂ ಅಥವಾ ಎಲ್ಲ ಐರನ್ಗಳಿಗೂ ಪಿಗ್ ಐರನ್ನೇ ರಾ ಮೆಟೀರಿಯಲ್ ಅಂತ ಹೇಳಿದ್ದೆ ಅಲ್ವಾ. ಅದೇ ಥರ ಈ ರಾಟ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೂ ಕೂಡ ಪಿಗ್ ಐರನ್ನೇ ಬೇಕು. ಇದು ಹೇಗೆ ರಾಟ್ ಐರನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು? ನಮಗೆ ಬ್ಲಾಸ್ಟ್ ಫರ್ನಸಲ್ಲಿ ಬಂದಂಥ ಪಿಗ್ ಐರನ್ನ ತೊಗೊಬಂದು ರೀಫೈನ್ ಮಾಡಿದ್ರೆ ಅದನ್ನು ರಾಟ್ ಐರನ್ ಆಗಿ ನಮಗೆ ಸಿಗುತ್ತೆ. ಎಲ್ಲಿ ರಿಫೈನ್ ಮಾಡೋದು? ಈ ಪಡ್ಲಿಂಗ್ ಅನ್ನೋ ಪ್ರೋಸೆಸ್ಸಲ್ಲಿ ರಿಫೈನ್ ಮಾಡಬೇಕು, ಆಯಿತಾ. ಸೊ ಬೈ ರೀಫೈನಿಂಗ್ ಪಿಗ್ ಐರನ್ನ ರೀಫೈನಿಂಗ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ, ಪಿಗ್ ಐರನ್ನ ರೀಫೈನಿಂಗ್ ಮಾಡೋದ್ರಿಂದ ಸಿಲಿಕಾನ್ ವಿಲ್ ಬಿ ರಿಮೂವ್ಡ್ ಕಂಪ್ಲೀಟ್ಲಿ. ಅದರಲ್ಲಿರೋಂಥ ಸಿಲಿಕಾನು ಕಂಪ್ಲೀಟಾಗಿ ರಿಮೂವ್ ಆಗಿಬಿಡುತ್ತೆ. ಪಿಗ್ ಐರನ್ನಲ್ಲಿರುವಂಥ ಸಿಲಿಕಾನು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಮತ್ತು ಎ ಗ್ರೇಟರ್ ಅಮೌಂಟ್ ಆಫ್ ಫಾಸ್ಫರಸ್ ಈಸ್ ರಿಮೂವ್ಡ್. ಫಾಸ್ಫರಸ್ಸು ಕೂಡ ಅದರಲ್ಲಿರೋಂಥ ಮ್ಯಾಕ್ಸಿಮಮ್ ಫಾಸ್ಫರಸ್ಸು ರಿಮೂವ್ ಆಗುತ್ತೆ. ಆ್ಯಂಡ್ ಗ್ರಾಫೈಟ್ ಈಸ್ ಕನ್ವರ್ಟೆಡ್ ಟು ಕಂಬೈನ್ಡ್ ಕಾರ್ಬನ್. ಮತ್ತು ಗ್ರಾಫೈಟು ಕಂಬೈನ್ಡ್ ಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ಪ್ರೋಸೆಸ್ಸು ಮಕ್ಕಳೇ ಕ್ಯಾರಿಡ್ ಔಟ್ ಇನ್ ಎ ಪಡ್ಲಿಂಗ್ ಫರ್ನೆಸ್. ದ ಅಬೌವ್ ಪ್ರೋಸೆಸ್ ಈಸ್ ಕ್ಯಾರಿಡ್ ಔಟ್ ಇನ್ ಎ ಪಡ್ಲಿಂಗ್ ಪ್ರೋಸೆಸ್. ರೀಫೈನಿಂಗ್ ಮಾಡೋದು, ಪಿಗ್ ಐರನ್ನ ರೀಫೈನಿಂಗ್ ಮಾಡೋದು. ಪಿಗ್ ಐರನ್ ರೀಫೈನಿಂಗ್ ಮಾಡಿದ್ರೆ ಏನಾಗುತ್ತೆ? ಅದರಲ್ಲಿರುವಂಥ ಸಿಲಿಕಾನು ಮತ್ತು ಗ್ರೇಟರ್ ಅಮೌಂಟ್ ಆಫ್ ಫಾಸ್ಫರಸ್ಸು ರಿಮೂವ್ ಆಗುತ್ತೆ. ಆ್ಯಂಡ್ ಗ್ರಾಫೈಟು ಕಂಬೈನ್ಡ್ ಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ಪ್ರೋಸೆಸ್ ಆಗೋದು ಪಡ್ಲಿಂಗ್ ಪ್ರೋಸೆಸ್ಸಲ್ಲಿ. ಈ ಪಡ್ಲಿಂಗ್ ಪ್ರೋಸೆಸ್ ಎಲ್ಲಾಗುತ್ತಪ್ಪ ಅಂತಂದರೆ ಪಡ್ಲಿಂಗ್ ಫರ್ನೆಸ್ಸಲ್ಲಾಗುತ್ತೆ. ಈ ಪಡ್ಲಿಂಗ್ ಫರ್ನೆಸಲ್ಲಿ ಈ ಪಡ್ಲಿಂಗ್ ಪ್ರೋಸೆಸ್ ಏನು, ಪಿಗ್ ಐರನ್ನ ನಾವು ರಿಫೈನ್ ಮಾಡಿದಾಗ ಅದರಲ್ಲಿರುವಂಥ ಸಿಲಿಕಾನು ಮತ್ತು ಗ್ರೇಟರ್ ಅಮೌಂಟ್ ಆಫ್ ಫಾಸ್ಫರಸ್ ರಿಮೂವ್ ಆಗುತ್ತೆ. ಮತ್ತು ಗ್ರಾಫೈಟು ಕಂಬೈನ್ಡ್ ಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪಡ್ಲಿಂಗ್ ಫರ್ನೆಸ್ ಅಂದರೆ ಏನು ನೋಡೋಣ ಮಕ್ಕಳೇ. ಇಲ್ಲಿ ನೋಡಿ, ಒಂದು ಫಿಗರ್ ಬಂತು. ಇದರಲ್ಲೆಲ್ಲ ಇಟ್ಟಿಗೆ, ಇದೆಲ್ಲ ಸ್ಪೆಷಲ್ ಇಟ್ಟಿಗೆಗಳು. ಇದು ನೋಡಿ, ಇದು ಪಡ್ಲಿಂಗ್ ಫರ್ನೆಸ್. ಇದ್ರಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನೋಡೋಣ ಅದೇನು ಹೇಳ್ತಾನಂತ. ದಿಸ್ ಈಸ್ ಎ ಕೋಲ್ ಫೈರ್ಡ್ ರಿವರ್ಬರೇಟರಿ ಫರ್ನೆಸ್. ಇದನ್ನು ರಿವರ್ಬರೇಟರಿ ಫರ್ನೆಸ್ ಅಂತ ಕರೀತಾರೆ. ಪಡ್ಲಿಂಗ್ ಫರ್ನೆಸ್ಗೆ ಇನ್ನೊಂದು ಹೆಸರು ಏನು ಅಂತಲೂ ಕ್ವಶನ್ ಕೇಳ್ತಾನೆ ಮಕ್ಕಳೇ. ಪಡ್ಲಿಂಗ್ ಫರ್ನೆಸ್ಗೆ ಮತ್ತೊಂದು ಹೆಸರೇನು ಅಂದಾಗ ರಿವರ್ಬರೇಟರಿ ಫರ್ನೆಸ್ ಅಂತ ಹೇಳಬೇಕು. ಇದು ಹೇಗೆ ಅಂದರೆ, ರಿವರ್ಬರೇಟರಿ ಅಂದರೆ ಮಕ್ಕಳೇ, ನಿಮಗೆ ಹಳ್ಳಿಗಳಲ್ಲೆಲ್ಲ ಮನೆಗಳಲ್ಲೆಲ್ಲ ನಿಮಗೆ ಗೊತ್ತು, ಒಲೆ ನೋಡಿರ್ತೀರಲ್ವಾ. ಗ್ಯಾಸ್ ಸ್ಟವೆಲ್ಲ ಮನೆಯಲ್ಲಿ ಕಟ್ಟಿರೋಂಥ, ಅಡುಗೆ ಮನೇಲಿ ಕಟ್ಟಿರೋಂಥ ಒಲೆ. ಅದರಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ಸ್ಟ್ರೈಟಾಗಿ ಒಂದು ಒಲೆ ಇರುತ್ತೆ, ಪಕ್ಕದಲ್ಲಿ ಒಂದು ಹೋಲ್ ಇರುತ್ತೆ. ಅದ್ರ ಮೇಲೂ ಅಲ್ಲೂ ನಾವು ಹೀಟ್ ಮಾಡೋದಕ್ಕೆ ಏನಾದರೂ ಇಡ್ತೀವಿ. ಅದನ್ನು ಒಗಲೆ ಅಂತ ಕರಿತೀವಿ ನಾವು ನಾಡು ಭಾಷೆಯಲ್ಲಿ. ಒಗಲೆ ಅಂತ ಕರಿತೀವಿ. ನಿಮ್ಮ ಎಷ್ಟು ಜನದ ಮನೇಲಿ ಒಲೆ ಇದೆಯೋ ಗೊತ್ತಿಲ್ಲ. ಆದರೆ ಅಲ್ಲಿ ಫಸ್ಟು ನಾವು ಇಲ್ಲಿ ಮಾತ್ರ ಎದುರುಗಡೆ ಮಾತ್ರ ಉರಿ ಹಾಕೋದು. ಆ ಎದುರುಗಡೆ ಉರಿ ಹಾಕಿದ್ರು ಎದುರುಗಡೆ ನಾವು ಇಟ್ಟಿರೋ ಮೇಯ್ನ್ ಒಲೆ ಮೇಲೆ ಇಟ್ಟಿರೋದು ಕೂಡ ನಮಗೇನು ಬೇಕೋ ಅಡುಗೆ ಆಗ್ತಾ ಇರುತ್ತೆ. ಅದರ ಹೀಟು ಪಕ್ಕಕ್ಕೂ ಟ್ರಾನ್ಸ್ಫರ್ ಆಗಿ ಪಕ್ಕದಲ್ಲಿರೋದೂ ಕೂಡ ಹೀಟ್ ಆಗ್ತಾ ಇರುತ್ತೆ. ಅದೇ ಥರ ಪ್ರೋಸೆಸ್ಸು ಇಲ್ಲಿ ಮಕ್ಕಳೇ. ಇಲ್ಲಿ ರಿವರ್ಬರೇಟರಿ ಫರ್ನೆಸಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ದ ಚಾರ್ಜ್ ಅಂತಂದರೆ ರಾ ಮೆಟೀರಿಯಲ್ ಪಿಗ್ ಐರನ್ನು ಮತ್ತು ಅದಕ್ಕೆಲ್ಲ ಮಿಕ್ಸ್ ಮಾಡಿ ಎಲ್ಲ ಹಾಕಿರ್ತೀವಲ್ಲ, ಫಿಲ್ ಮಾಡಿರ್ತೀವಲ್ಲ ನೋಡಿ, ಅದು ಇಲ್ಲಿರುತ್ತೆ. ಫೈರು ಇಲ್ಲಿ ಹತ್ಕೊಳುತ್ತೆ. ಈ ಫೈರು ಡೈರೆಕ್ಟಾಗಿ ಈ ಚಾರ್ಜ್ಗೆ ಕಾಂಟ್ಯಾಕ್ಟ್ ಆಗಲ್ಲ. ನಮಗೆ ಬ್ಲಾಸ್ಟ್ ಫರ್ನೆಸಲ್ಲಾಗಲಿ ಕುಪೋಲ ಫರ್ನೆಸ್ ಆಗಲಿ ಡೈರೆಕ್ಟಾಗಿ ಚಾರ್ಜ್ಗೆ ಬೆಂಕಿ ಕನೆಕ್ಟ್ ಆಗ್ತಿತ್ತು. ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗಿ ಅಲ್ಲೇ ಬರ್ನ್ ಆಗ್ತಿತ್ತು, ಅಲ್ಲೇ ಅದು ಮೆಲ್ಟ್ ಆಗ್ತಿತ್ತು. ಬಟ್ ಇಲ್ಲೇನಾಗುತ್ತೆ ಅಂತಂದರೆ,
ಫೈರು ಇಲ್ಲಿ ಆಗುತ್ತೆ, ಆದರೆ ಡೈರೆಕ್ಟಾಗಿ ಈ ಚಾರ್ಜಲ್ಲಿ ನಮಗೆ ಕಾಂಟ್ಯಾಕ್ಟ್ ಆಗೋದಿಲ್ಲ ಚಾರ್ಜ್ಗೆ. ಚಾರ್ಜ್ ಅಂದ್ರೇನು, ರಾ ಮೆಟೀರಿಯಲ್ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಈ ಫೈರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗೋದೇ ಇಲ್ಲ. ಬಟ್ ಅದರ ಹೀಟು ರಿಸೀವ್ ಮಾಡಿಕೊಂಡು, ಅದು ಹೀಟ್ನ ರಿಸೀವ್ ಮಾಡಿಕೊಂಡು, ಇದು ನೋಡಿ ಈ ಡೋಮ್ ಶೇಪ್ ಇದೆಯಲ್ಲ, ಇಲ್ಲಿ ಬಂದಂಥ ಹೀಟು ರಿಫ್ಲೆಕ್ಟ್ ಆಗುತ್ತೆ. ಹೀಟು ರಿಫ್ಲೆಕ್ಟ್ ಆಗಿ ಇಲ್ಲಿ ಅದು ಹೀಟ್ ಆಗೋಕ್ಕೆ ಶುರುವಾಗಿ ಪೇಸ್ಟ್ರಿ ಕಂಡೀಷನ್ಗೆ ಬರುತ್ತೆ. ಸೊ ಇಲ್ಲಿ ಡೈರೆಕ್ಟಾಗಿ ಇದು ಈ ಚಾರ್ಜಲ್ಲಿ ಕಾಂಟ್ಯಾಕ್ಟ್ ಇಲ್ಲದೆ ಇರೋದ್ರಿಂದ ಬೆಂಕಿ ಇಲ್ಲಿ ಹೋಗಿ ನೋಡಿ ಇದ್ರ ರಿಫ್ಲೆಕ್ಟ್ ಆಗ್ತಿದೆ, ಇದೆಲ್ಲ ರಿಫ್ಲೆಕ್ಟ್ ಆಗಿ ಇದ್ರ ಹೀಟು ಕೊನೆಯಲ್ಲಿ ಇದು ಚಿಮ್ನಿ ಮೂಲಕ ಆಚೆ ಹೋಗುತ್ತದೆ, ಚಿಮ್ನಿ ಮೂಲಕ ಆಚೆ ಹೋಗುತ್ತೆ. ಸೊ ಅದಕ್ಕೆ ಇದನ್ನು ರಿವರ್ಬರೇಟರಿ ಫರ್ನೇಸ್ ಅಂತ ಕರೀತಾರೆ. ರಿವರ್ಬರೇಟರಿ ಫರ್ನೇಸ್ ಏನಕ್ಕೆ ಅಂತಂದರೆ ಡೈರೆಕ್ಟಾಗಿ ಬೆಂಕಿ ಅಂದರೆ ಫೈರು ಕಾಂಟ್ಯಾಕ್ಟ್ ಆಗಲ್ಲ. ದ ಚಾರ್ಜ್ ಈಸ್ ನಾಟ್ ಆ್ಯಕ್ಚುಯಲ್ ಕಾಂಟ್ಯಾಕ್ಟ್ ವಿತ್ ದ ಫೈರ್. ದ ಚಾರ್ಜ್ ಅಂತಂದರೆ ರಾ ಮೆಟೀರಿಯಲ್ ಎಲ್ಲ ಇದೆಯಲ್ಲ ಅದು ಆ್ಯಕ್ಚುಲಾಗಿ ಡೈರೆಕ್ಟಾಗಿ ಬೆಂಕಿ ಜೊತೆ ಕಾಂಟ್ಯಾಕ್ಟ್ ಆಗಲ್ಲ, ಬಟ್ ರಿಸೀವ್ಸ್ ಇಟ್ಸ್ ಹೀಟ್ ಬೈ ರಿಫ್ಲೆಕ್ಷನ್ ಫ್ರಮ್ ಡೂಮ್ ಶೇಪ್ಡ್ ಫರ್ನೇಸ್ ರೂಫ್. ಇಲ್ಲಿ ರೂಫ್ ಇದೆಯಲ್ಲ ಡೂಮ್ ಶೇಪು, ಈ ಡೂಮ್ ಶೇಪ್ಡ್ ಫರ್ನೇಸ್ ರೂಫಿಂದ ಹೀಟನ್ನು ರಿಸೀವ್ ಮಾಡುತ್ತೆ. ಅಂದರೆ ಈ ಹೀಟು ಇಲ್ಲಿ ಹೋಗಿ ಹೀಟ್ ಇಲ್ಲಿಗೆ ರಿಫ್ಲೆಕ್ಟ್ ಆಗುತ್ತಲ್ವಾ, ಅದನ್ನು ರಿವರ್ಬರೇಟರಿ ಫರ್ನೇಸ್ ಅಂತ ಕರೀತಾರೆ. ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗಲ್ಲ ಇದು ಚಾರ್ಜ್ ಜೊತೆ. ಸೊ ಅದಕ್ಕೆ ಇದನ್ನು ರಿವರ್ಬರೇಟರಿ ಫರ್ನೇಸ್ ಅಂತ ಕರೀತಾರೆ. ಆ್ಯಂಡ್ ಇಲ್ಲೊಂದು ಹಳೆ ಫಿಗರ್ ಇದೆ ನೀಟಾಗಿ ನೋಡಿ, ಇಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ, ಇಲ್ಲಿ ಬೆಂಕಿ ಫುಲ್ ಫ್ಲೇಮ್ ಇದೆ, ಇದು ಡೂಮ್ ಶೇಪ್ಡ್ ಇದು ಇದಿದೆ ರೂಫು. ಇಲ್ಲಿ ಬೆಂಕಿ ಹಿಂಗೆ ಹೋಗುತ್ತೆ ಅಷ್ಟೇ, ಇಲ್ಲಿ ಹೋಗ್ತಾ ಇದೆ, ಇಲ್ಲಿ ಚಿಮಣಿ ಮೂಲಕ ಆಚೆ ಹೋಗ್ತಾ ಇದೆ, ಬಟ್ ಅದ್ರ ಹೀಟು ಇಲ್ಲಿ ರಿಫ್ಲೆಕ್ಟ್ ಆಗ್ತಾಯಿದೆ. ಇದ್ರ ಹೀಟು ಇಲ್ಲಿ ರಿಫ್ಲೆಕ್ಟ್ ಆಗಿ ಇಲ್ಲಿ ಇದು ಮೆಲ್ಟ್ ಆಗೋಕ್ಕೆ ಶುರು ಆಗುತ್ತೆ, ಅಂದರೆ ಪೇಸ್ಟ್ರಿ ಕಂಡೀಷನ್ಗೆ ಬರೋಕ್ಕೆ ಶುರು ಆಗುತ್ತೆ. ದ ಪ್ರಾಡಕ್ಟ್ ಒಬ್ಟೈನ್ಡ್ ಈಸ್ ಟೇಕನ್ ಔಟ್ ಫ್ರಮ್ ದಿ ಫರ್ನೆಸ್ ಇನ್ ದಿ ಫಾರ್ಮ್ ಆಫ್ ಬಾಲ್ಸ್. ಈ ಪ್ರಾಡಕ್ಟ್ ಅಂದರೆ ಈ ಫರ್ನೆಸ್ಸಿಂದ ಈಚೆ ಬರುತ್ತಲ್ಲ ಪ್ರಾಡಕ್ಟು, ಅದನ್ನು ಬಾಲ್ ಶೇಪ್ದಲ್ಲಿ ತಗೋತಾರೆ, ಬಾಲ್ ಶೇಪಲ್ಲಿ ಇರುತ್ತೆ. ಈ ಪಡ್ಲಿಂಗ್ ಫರ್ನೆಸ್ಸಿಂದ ಈಚೆ ಬರುವಂಥ ಪ್ರಾಡಕ್ಟು ರೌಂಡ್ ಶೇಪಲ್ಲಿರುತ್ತೆ, ಬಾಲ್ ಶೇಪಲ್ಲಿರುತ್ತೆ, ಅದನ್ನು ಬ್ಲೂಮ್ಸ್ ಅಂತ ಕರೀತಾರೆ. ಅದು ಅಟ್ ಅಬೌಟ್ 50 kg ಇರುತ್ತೆ ಒಂದೊಂದು ಬಾಲು. ಎಷ್ಟಿರುತ್ತೆ? 50 kg ಇರುತ್ತೆ ಮಕ್ಕಳೇ. ಎಲ್ಲಿಂದ ಬರೋದು? ಪಡ್ಲಿಂಗ್ ಫರ್ನೆಸ್ಸಿಂದ ಈಚೆ ಬರುತ್ತಲ್ಲ ರಾಟ್ ಐರನ್, ಅದು ಬಾಲ್ ರೂಪದಲ್ಲಿರುತ್ತೆ, ಅದನ್ನು ಬ್ಲೂಮ್ಸ್ ಅಂತಲೂ ಕರಿತೀವಿ. ಅದು ಒಂದೊಂದು ಬಾಲು 50 kg ಇರುತ್ತೆ. ಆ 50 kg ಇರೋವಂಥ ಬಾಲ್ನ ದಿ ಹಾಟ್ ಮೆಟಲ್ ಅಂದರೆ ಆ ಬಿಸಿ ಇರುತ್ತಲ್ಲ ಹಾಟ್ ಮೆಟಲ್ನ ಈಸ್ ದೆನ್ ಪಾಸ್ಡ್ ಥ್ರೂ ಗ್ರೂವ್ಡ್ ರೋಲರ್ಸ್ ವಿಚ್ ಕನ್ವರ್ಟ್ ಬ್ಲೂಮ್ಸ್ ಇಂಟು ಬಾರ್ಸ್ ಕಾಲ್ಡ್ ಮಕ್ ಬಾರ್ ಅಥವಾ ಪಡ್ಲ್ ಬಾರ್. ಆ ಬಾಲ್ ಹೀಟ್ ಮೆಟಲ್ ಇರುತ್ತಲ್ಲ, ಆ ಹಾಟ್ ಮೆಟಲ್ನ ಬಾಲ್ಸ್ಗಳನ್ನ ಅಲ್ಲಿ ಒಂದು ರೋಲರ್ ಇರುತ್ತೆ, ಗ್ರೂವ್ಡ್ ರೋಲರ್, ಗ್ರೂವ್ ಇರುತ್ತೆ, ಒಂದು ರೋಲಿಂಗ್ ಇರುತ್ತೆ. ಆ ರೋಲಿಂಗ್ ನಿಮಗೆ ತೋರಿಸ್ತೀನಿ ಒಂದು ಫಿಗರಲ್ಲಿ, ಕೊನೆಯಲ್ಲಿ ತೋರಿಸ್ತೀನಿ. ಆ ರೋಲ್ ಮಿಲ್ ಇರುತ್ತೆ ಪೂರ್ತಿ, ಆ ರೋಲರಲ್ಲಿ ಪಾಸ್ ಮಾಡಿ ಆ ರೌಂಡ್ ಬಾಲ್ಸ್ಗಳನ್ನ ಬಾರ್ ಥರ ಅಂದರೆ ಸ್ಕ್ವೇರ್ ಬಾರ್ ಅಥವಾ ರೆಕ್ಟ್ಯಾಂಗ್ಯುಲರ್ ಬಾರ್ ಥರ ಅದು ಕನ್ವರ್ಟ್ ಆಗಿ ಈಚೆ ಬರುತ್ತೆ. ಆ ಬಾರ್ನ ಮಕ್ ಬಾರ್ಸ್ ಅಂತ ಕರೀತಾರೆ ಅಥವಾ ಪಡಲ್ ಬಾರ್ ಅಂತ ಕರೀತಾರೆ. ಮಕ್ಕಳೇ ಇದು ಕೇಳ್ತಾ ಇರ್ತಾನೆ, ಮತ್ತು ಈ ಬಾರ್ಸ್ಗೆ ಏನು ಹೆಸರು ಅಂತ ಕೇಳ್ತಾ ಇರ್ತಾನೆಪ್ಪ ಎಕ್ಸಾಮಲ್ಲಿ. ಅದನ್ನು ಮಕ್ ಬಾರ್ MUCK ಮಕ್ ಬಾರ್ ಅಥವಾ ಪಡ್ಲ್ ಬಾರ್ಸ್ ಅಂತ ಕರೀತಾರೆ. ಯಾವುದು? ಪಡ್ಲಿಂಗ್ ಫರ್ನೆಸ್ಸಿಂದ ರೌಂಡ್ ಬಾಲ್ಸ್ಗಳು ಬರ್ತವಲ್ಲ, ಒಂದು 50 kg ಬಾಲ್ಸ್ಗಳು ಬರ್ತವಲ್ಲ, ಅದು ಬರ್ತಾ ಇದ್ದಂಗೆ ಇಮಿಡಿಯೇಟಾಗಿ ಒಂದು ಗ್ರೂಡ್ ರೋಲರಲ್ಲಿ ಪಾಸ್ ಮಾಡ್ತಾರೆ. ರೋಲರ್ ಪಾಸ್ ಮಾಡಿದಾಗ ಅದು ಬಾರಾಗಿ ಕನ್ವರ್ಟ್ ಆಗುತ್ತೆ. ಆ ಬಾರ್ನ ಮಕ್ ಬಾರ್ ಅಂತ ಕರೀತಾರೆ. ಮತ್ತು ಇಲ್ಲೊಂದು ಫರ್ನೆಸ್ ಬಂತು ನೋಡಿ, ಅದೇ ಥರ ಸುಮ್ಮನೆ ದೊಡ್ಡದಾಗಿ ತೋರಿಸಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ನೋಡಿ ಇಲ್ಲಿ ಮೆಟಲ್ ಇರೋದು, ರಾ ಮೆಟೀರಿಯಲ್ ಇರೋದು, ಪಿಗರನು ಮತ್ತು ಅದಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ಸ್ ಎಲ್ಲ ಇಲ್ಲಿರುತ್ತೆ. ಇಲ್ಲಿ ಬೆಂಕಿ ಫ್ಲೇಮು, ಇದು ಇಲ್ಲಿ ಕೋಕ್ ಹತ್ಕೊಂಡು ಉರಿತಾ ಇದ್ದಾಗ ಇದೆಲ್ಲ ಫ್ಲೇಮಿಂಗ್ಗೆ ಹಿಂಗೆ ಹೋಗಿ ಇಲ್ಲಿ ಚಿಮಣಿನಲ್ಲಿ ಆಚೆ ಹೋಗುತ್ತೆ. ಇದರಲ್ಲಿ ಪ್ರೊಡ್ಯೂಸ್ ಆಗೋ ಹೀಟು ಇಲ್ಲಿ ತಾಗುತ್ತೆ, ಮತ್ತು ಇಲ್ಲಿಂದ ಇದನ್ನು ಈಚೆ ತಗೋತಾರೆ. ಅಲ್ಲಿಂದ ಈಚೆ ಬರುವಾಗ ಅದು ಬಾಲ್ ರೂಪದಲ್ಲಿ ಇರುತ್ತೆ. ದೀಸ್ ಬಾರ್ ಆರ್ ಕಟ್ ಇಂಟು ಶಾರ್ಟ್ ಲೆಂತ್. ಫಸ್ಟು ಫರ್ನೆಸ್ಸಿಂದ ರೌಂಡ್ ಬಾಲ್ಸ್ ಬರ್ತಾ ಇದ್ದಂಗೆ ಅದನ್ನು ರೋಲರಲ್ಲಿ ಪಾಸ್ ಮಾಡಿ ಅದನ್ನು
ಮಕ್ ಬಾರ್ ಆಗಿ ಅಂದರೆ ಬಾರ್ಗಳಾಗಿ ಕನ್ವರ್ಟ್ ಮಾಡ್ತಾರೆ, ಬಾರ್ ಥರ ಬರುತ್ತೆ. ಆ ಬಾರ್ನ ಶಾರ್ಟ್ ಲೆಂತಾಗಿ ಕಟ್ ಮಾಡ್ಕೋತಾರೆ, ಶಾರ್ಟ್ ಲೆಂತಾಗಿ ಕಟ್ ಮಾಡ್ಕೋತಾರೆ. ಆ್ಯಂಡ್ ಅಗೈನ್ ರೀಹೀಟೆಡ್ ಟು ವೆಲ್ಡಿಂಗ್ ಟೆಂಪ್ರೇಚರ್ ಆ್ಯಂಡ್ ಅಗೈನ್ ರೋಲ್ಡ್ ಇಂಟು ಬಾರ್ಸ್. ಮತ್ತು ಅದನ್ನು ಪುನಃ ರೀಹೀಟ್ ಮಾಡಿ, ವೆಲ್ಡಿಂಗ್ ಟೆಂಪ್ರೇಚರ್ ಎಷ್ಟು ಬೇಕೋ ಅಷ್ಟಕ್ಕೆ ಅದನ್ನು ಟೆಂಪ್ರೇಚರ್ ಬಿಸಿ ಮಾಡಿ ಪುನಃ ಹೀಟ್ ಮಾಡಿ ಅದನ್ನು ಎಗೈನ್ ರೋಲಿಂಗ್ ಮಾಡಿ ಸಣ್ಣ ಸಣ್ಣ ಬಾಲ್ಸು ಇದು ಬಾರ್ಸು ಅಥವಾ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ತೊಗೊಂಡೋಗ್ತಾರೆ. ಫಸ್ಟು ಸಣ್ಣ ಸಣ್ಣ ಬಾರ್ಸ್ ಆಗಿ ಅದನ್ನು ಕನ್ವರ್ಟ್ ಮಾಡಿ, ಫಸ್ಟು ದಪ್ಪ ಬಾರು ಈಚೆ ಬರುತ್ತೆ, ಅದನ್ನು ಶಾರ್ಟಾಗಿ ಕಟ್ ಮಾಡಿಕೊಂಡು ಅದನ್ನು ಪುನಃ ರೀಹೀಟ್ ಮಾಡಿ ಪುನಃ ರೋಲರಲ್ಲಿ ಹಾಕಿ ಅದನ್ನು ನಮಗೆ ಸಣ್ಣ ಎಗೈನ್ ನಮಗೆ ಯಾವ ಸೈಜ್ ಬೇಕೋ ಆ ಬಾರ್ನ ನಾವು ಮಾಡ್ಕೋತಾರೆ. ಅದೇನು ಅಂತ ತೋರಿಸ್ತೀನಿ ನೆಕ್ಸ್ಟು. ಮತ್ತು ಆಸ್ಟನ್ ಅಥವಾ ಬಯರ್ಸ್ ಪ್ರೋಸೆಸ್, ಇನ್ನೊಂದು ಪ್ರೋಸೆಸ್ ಇದೆ ಈ ರಾಟ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ. ಇನ್ ದಿಸ್ ಪ್ರೋಸೆಸ್ ಮೋಲ್ಟನ್ ಪಿಗ್ ಐರನ್ ಆ್ಯಂಡ್ ಸ್ಟೀಲ್ ಸ್ಕ್ರ್ಯಾಪ್ ಆರ್ ರಿಫೈನ್ಡ್ ಇನ್ ಎ ಬೆಸಿಮರ್ ಕನ್ವರ್ಟರ್. ಇಲ್ಲಿ ಪಿಗ್ ಐರನ್ ರೆಡಿ ಇರೋದನ್ನು ತೊಗೊಂಡೋಗಕ್ಕಲ್ಲ, ಇಲ್ಲಿ ಆಸ್ಟನ್ ಅಥವಾ ಬಯರ್ಸ್ ಪ್ರೋಸೆಸ್ಸಲ್ಲಿ ಮೋಲ್ಟನ್ ಪಿಗ್ ಐರನ್ ಅಂದರೆ ದ್ರವ ರೂಪದ ಪಿಗ್ ಐರನ್ ಬ್ಲಾಸ್ಟ್ ಫರ್ನೆಸ್ಸಿಂದ ಬರುತ್ತಲ್ಲ, ಬ್ಲಾಸ್ಟ್ ಫರ್ನೆಸ್ಸಿಂದ ಬರ್ತಾ ಇದ್ದಂಗೆ ದ್ರವ ರೂಪದ ಪಿಗ್ ಐರನ್ನ ತೊಗೊಂಡು ಪ್ಲಸ್ ಸ್ಟೀಲ್ ಸ್ಕ್ರ್ಯಾಪ್ಸ್ಗಳನ್ನ ಮಿಕ್ಸ್ ಮಾಡಿ ಅದನ್ನು ರಿಫೈನ್ ಮಾಡ್ತಾರೆ. ಅದನ್ನು ಎಲ್ಲಿ ರಿಫೈನ್ ಮಾಡ್ತಾರಪ್ಪ ಅಂದರೆ ಬೆಸಿಮರ್ ಕನ್ವರ್ಟರ್ ಅಂತ ಇರುತ್ತೆ, ಆ ಬೆಸಿಮರ್ ಕನ್ವರ್ಟರಲ್ಲಿ ಅದನ್ನು ರಿಫೈನ್ ಮಾಡ್ತಾರೆ. ದ ರಿಫೈನ್ಡ್ ಮೋಲ್ಟನ್ ಮೆಟಲ್ ಈಸ್ ಪೋರ್ಡ್ ಇಂಟು ಆ್ಯನ್ ಓಪನ್ ಅರ್ತ್ ಫರ್ನೆಸ್ ಇನ್ ದಿ ಐರನ್ ಸಿಲಿಕೇಟ್ ಸ್ಟೇಜ್. ಮತ್ತು ಈ ರಿಫೈನ್ ಮಾಡಿದಂಥ ಮೋಲ್ಟನ್ ಮೆಟಲ್ನ ಯಾವುದಾದ್ರು ಮೋಲ್ಟನ್ ಮೆಟಲ್ ಪಿಗ್ ಐರನ್ನು ಪ್ಲಸ್ ಸ್ಟೀಲ್ ಸ್ಕ್ರ್ಯಾಪ್ಸ್ ಇರುತ್ತಲ್ಲ ಅದು ಎರಡೂ ಆಮೇಲೆ ಓಪನ್ ಅರ್ತ್ ಫರ್ನೆಸ್ ಅಂತ ಇರುತ್ತೆ, ಅಲ್ಲಿ ಈ ಐರನ್ ಸಿಲಿಕೇಟ್ ಸ್ಟೇಜಲ್ಲಿ ಅದನ್ನು ಹಾಕ್ತಾರೆ. ಅದನ್ನು ಹಾಕಿದ್ಮೇಲೆ ಅಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ದಿಸ್ ರಿಮೂವ್ಸ್ ಮೋಸ್ಟ್ ಆಫ್ ದಿ ಕಾರ್ಬನ್. ಆ ಟೈಮಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿರೋಂಥ ಮ್ಯಾಕ್ಸಿಮಮ್ ಕಾರ್ಬನ್ನು ಈಚೆ ಬಂದ್ಬಿಡುತ್ತೆ, ರಿಮೂವ್ ಆಗಿಬಿಡುತ್ತೆ. ಆಮೇಲೆ ಅದರಲ್ಲಿರೋಂಥ ಸ್ಲ್ಯಾಗ್ ಬರುತ್ತಲ್ಲ, ದ ಸ್ಲ್ಯಾಗ್ ಕೂಲ್ಸ್ ದಿ ಮೋಲ್ಟನ್ ಮೆಟಲ್ ಟು ಎ ಪೇಸ್ಟಿ ಮಾಸ್ ವಿಚ್ ಈಸ್ ಲೇಟರ್ ಸ್ಕ್ವೀಸ್ಡ್ ಇನ್ ಎ ಹೈಡ್ರಾಲಿಕ್ ಪ್ರೆಸ್ ಟು ರಿಮೂವ್ ಮೋಸ್ಟ್ ಆಫ್ ದಿ ಸ್ಲ್ಯಾಗ್. ಸ್ಲ್ಯಾಗ್ ಪ್ರೊಡ್ಯೂಸ್ ಆಗುತ್ತಲ್ಲ, ಸ್ಲ್ಯಾಗ್ ಏನು ಮಾಡುತ್ತೆ ಆ ಮೋಲ್ಟನ್ ಮೆಟಲ್ನ ಅಂದರೆ ಪೇಸ್ಟಿ ಇರುತ್ತಲ್ಲ, ಫುಲ್ ದ್ರವ ರೂಪದಲ್ಲಿ ಇರೋದಿಲ್ಲ, ಅದು ಪೇಸ್ಟಿ ಇರುತ್ತೆ, ಆ ಪೇಸ್ಟಿನ ಕೂಲ್ ಮಾಡುತ್ತೆ, ಆ ಪೇಸ್ಟಿನ ಕೂಲ್ ಮಾಡುತ್ತೆ. ಅದೆಲ್ಲ ಕೂಲ್ ಆದಮೇಲೆ ಹೈಡ್ರಾಲಿಕ್ ಪ್ರೆಸ್ ಅಂತ ಒಂದು ಪ್ರೆಸ್ ಇರುತ್ತೆ, ಹೈಡ್ರಾಲಿಕ್ ಪ್ರೆಸ್ಸಲ್ಲಿ ಹಾಕಿ ಐರನ್ ಕಂಟೆಂಟ್ ಮಾತ್ರ ಬೇರೆ ಮತ್ತು ಮೇಲ್ಗಡೆ ಇದ್ದಂಥ ಸ್ಲ್ಯಾಗ್ನ ಸ್ಕ್ವೀಸ್ ಮಾಡಿ ಸ್ಲ್ಯಾಗ್ ಅಂತಂದರೆ ವೇಸ್ಟ್, ಅದು ಇಂಪ್ಯೂರಿಟೀಸು, ಅದನ್ನೆಲ್ಲ ರಿಮೂವ್ ಮಾಡಿಬಿಡ್ತಾರೆ. ಹೈಡ್ರಾಲಿಕ್ ಪ್ರೆಸ್ಸಲ್ಲಿ ಅದನ್ನು ಪ್ರೆಸ್ ಮಾಡಿ ಸ್ಕ್ವೀಸ್ ಮಾಡೋಕ್ಬಾರ್ದು. ಆ ಪೇಸ್ಟಿ ಜೊತೆಗೆ ಇರುತ್ತಲ್ಲ, ಫಸ್ಟು ಆ ಸ್ಲ್ಯಾಗು ಆ ಪೇಸ್ಟಿನೆಲ್ಲ ಕೂಲ್ ಮಾಡುತ್ತೆ. ಕೂಲ್ ಮಾಡಿದ್ಮೇಲೆ ಹೈಡ್ರಾಲಿಕ್ ಪ್ರೆಸ್ಸಲ್ಲಿ ಅದನ್ನು ಹಾಕಿ ಅದರಲ್ಲಿರುವಂಥ ಸ್ಲ್ಯಾಗ್ ಎಲ್ಲ ರಿಮೂವ್ ಮಾಡಿಬಿಡ್ತಾರೆ ಆಚೆ. ಅದೆಲ್ಲ ರಿಮೂವ್ ಮಾಡಿದ್ಮೇಲೆ ನಮಗೆ ಪ್ಯೂರು ರಾಟ್ ಐರನ್ ಸಿಗುತ್ತೆ. ಆ್ಯಂಡ್ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಸ್ ನೋನ್ ಆಸ್ ಬ್ಲೂಮ್ಸ್ ಆರ್ ಫಾರ್ಮ್ಡ್ ಫ್ರಮ್ ದಿಸ್ ಮಾಸ್. ಇದರಲ್ಲಿ ಆಸ್ಟನ್ ಪ್ರೋಸೆಸ್ಸಲ್ಲಿ ನಮಗೆ ಪಡ್ಲಿಂಗ್ ಪ್ರೋಸೆಸ್ಸಲ್ಲಿ ಬಾಲ್ಸ್ ಬರುತ್ತೆ, ಬಟ್ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಸೇ ಬರುತ್ತೆ, ಅದನ್ನು ಬ್ಲೂಮ್ಸ್ ಅಂತಲೇ ಕರೀತಾರೆ. ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ ದಪ್ಪದ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಗಳಾಗಿ ಇಲ್ಲಿ ಈಚೆ ಬರುತ್ತೆ, ಅದೇ ಥರನೇ ಬರುತ್ತೆ. ಅದನ್ನು ದ ಹಾಟ್ ಬಾಟಮ್ ಬ್ಲೂಮ್ ಈಸ್ ಇಮಿಡಿಯೇಟ್ಲಿ ಪಾಸ್ಡ್ ಥ್ರೂ ರೋಲಿಂಗ್ ಮಿಲ್ಸ್ ಟು ಪ್ರೊಡ್ಯೂಸ್ ಪ್ರಾಡಕ್ಟ್ ಆಫ್ ರಾಟ್ ಐರನ್ ಆಫ್ ಡಿಫರೆಂಟ್ ಶೇಪ್ಸ್ ಆ್ಯಂಡ್ ಸೈಜ್. ಆ ಬಾರ್ನ ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಗಳು ಬರುತ್ತಲ್ಲ ಅದನ್ನು ಇಮಿಡಿಯೇಟಾಗಿ ರೋಲಿಂಗ್ ಮಿಲ್ಲಲ್ಲಿ ಹಾಕಿ ರೋಲಿಂಗ್ ನಮ್ಗೆ ಯಾವ ಶೇಪು ಮತ್ತು ಯಾವ ಸೈಜಿಗೆ ಬೇಕೋ ಆ ಥರ ನಾವು ಅದನ್ನು ಕನ್ವರ್ಟ್ ಮಾಡ್ಕೋತೀವಿ. ನೋಡಿ ಇಲ್ಲಿದೆ ನೋಡಿ, ಈ ಬಾರು ಹೀಟಾಗಿ ಬರ್ತಾ ಇದ್ದಂಗೆ ಇಲ್ಲಿ ಡಿಫ್ರೆಂಟ್ ಸೈಜು ಇರೋವಂಥ ರೋಲರ್ ಇದೆ ನೋಡಿ. ಇಲ್ಲಿ ಇದೊಂದು ಸೈಜು, ಇದು ದಪ್ಪದು, ಚಿಕ್ಕದು ಇದೆಲ್ಲ ಈ ಕಡೆಯಿಂದ ಹಿಂಗೆ ರೋಲ್ ಆಗುತ್ತೆ. ಇಲ್ಲಿಂದ ಹಿಂಗೆ ಒಳಗಡೆ ಹೋದರೆ ಇದು ಇಲ್ಲಿ ಏನು ಸೈಜ್ ಇರುತ್ತೆ ಆ ಸೈಜಾಗಿ ಪ್ರೆಸ್ ಆಗಿಬಿಟ್ಟು ಕನ್ವರ್ಟ್ ಆಗಿ ಆಚೆಗೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಬರುತ್ತೆ. ಒಂದು ಸಲ ಇಲ್ಲಿ ಹಾಕ್ತಾರೆ ಅಥವಾ ಒಂದು ಸಲ ಇಲ್ಲಿ, ಈ ಥರ ನಮ್ಗೆ ಯಾವ ಸೈಜ್ ಬೇಕೋ ಆ ಥರ ನೋಡಿ ಇಲ್ಲಿ ಬರುತ್ತೆ ಬಾರ್. ಫಸ್ಟ್ ಈ ಥರ ಬಾರ್ ಬರುತ್ತೆ, ತಿರುಗ್ತಾ ಇರ್ತಿದ್ದೆಲ್ಲ ರೋಲಿಂಗ್ ಸುಮ್ಮನೆ ರೋಲ್ ಆಗ್ತಾ ಇರುತ್ತೆ, ಆ ರೋಲರ್ ಮೇಲೆ ಬಂದು ಬೀಳುತ್ತೆ, ರೋಲರ್ ಮೇಲೆ ಬಂದು ಬಿದ್ದಾಗಾದರೂ ಮೂವ್ ಆಗ್ತಾ ಇರುತ್ತೆ. ಅಲ್ಲೊಬ್ಬರು ಇರ್ತಾರೆ ಅದಕ್ಕೆ ಕರೆಕ್ಟಾಗಿ ಎಲ್ಲಿ ಬೇಕೋ ಅಲ್ಲಿಗೆ ಕಳಿಸ್ಕೊಡೋದಕ್ಕೆ. ಆ ಜಾಗದಲ್ಲಿ ಇದನ್ನು ಮೂವ್ ಮಾಡಿದಾಗ ಅದು ನಮಗೆ ಯಾವ ಸೈಜಿಗೆ ಬೇಕೋ ಮತ್ತು ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕನ್ವರ್ಟ್ ಆಗಿ ಈಚೆ ಬರುತ್ತೆ.
ಆ್ಯಂಡ್ ಕಾಂಪೋಸಿಷನ್ ಆಫ್ ರಾಟ್ ಐರನ್. ಮತ್ತು ಈ ರಾಟ್ ಐರನಲ್ಲಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್ ಅಂತ ಹೇಳಿದ್ವಿ, ಅದರಲ್ಲಿ ಏನೇನು ಕಾಂಪೋಸಿಷನ್ ಇರುತ್ತೆ ಅಂತ ನೋಡೋಣ. ನಂಬರ್ 1, ಕಾರ್ಬನ್ ಕಂಟೆಂಟು ಇರುತ್ತೆ. ಭಾಳ ನೆಗ್ಲಿಜಿಬಲ್ಲು ಮಕ್ಕಳೇ. ಕಾರ್ಬನ್ ಕಂಟೆಂಟ್ ಎಷ್ಟಪ್ಪ ಇರುತ್ತೆ ಅಂತಂದರೆ 0.02 ಇಂದ 0.03 0.02 ಇಂದ 0.03% ತುಂಬ ನೆಗ್ಲಿಜಿಬಲ್ ಇದು. ಅಷ್ಟು ಕಂಟೆಂಟು ಕಾರ್ಬನ್ ಇರುತ್ತೆ. ಮತ್ತು ಸಿಲಿಕಾನ್ ಇರುತ್ತೆ. ಸಿಲಿಕಾನ್ ಎಷ್ಟಪ್ಪ ಇರುತ್ತೆ ಅಂದರೆ ಅದಕ್ಕಿಂತ ಕಮ್ಮಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಸಿಲಿಕಾನು 0.1 ಇಂದ 0.2% ತನಕ ಇರುತ್ತೆ. 0.1% ಇಂದ 0.2% ತನಕ ಸಿಲಿಕಾನ್ ಇರುತ್ತೆ. ಇನ್ನು ಮ್ಯಾಂಗನೀಸು 0.02 ಇಂದ 0.1% ತನಕ ಇರುತ್ತೆ. ಮ್ಯಾಂಗನೀಸು 0.02% ಇಂದ 0.1% ತನಕ ಇರುತ್ತೆ. ಆ್ಯಂಡ್ ಸಲ್ಫರು ಅದು ಕೂಡ 0.02 ಇಂದ 0.04% ಇರುತ್ತೆ. ಫಾಸ್ಫರಸ್ಸು 0.05% ಇಂದ 0.2% ತನಕನೂ ಇರುತ್ತೆ. ಆ್ಯಂಡ್ ಇನ್ನು ಮಿಕ್ಕಿದ್ದು ಐರನ್ ಕಂಟೆಂಟು ಇರುತ್ತೆ. 100%ಅಲ್ಲಿ ಇದಿಷ್ಟು ನೆಗ್ಲಿಜಿಬಲ್ ಮಾತ್ರ. ಇದಿಷ್ಟೇ ಕಾರ್ಬನ್ನು, ಸಿಲಿಕಾನು, ಮ್ಯಾಂಗನೀಸು, ಸಲ್ಫರು, ಫಾಸ್ಫರಸ್ ಎಲ್ಲ 0.02 ಮತ್ತು 1%. ಅದೇ ಥರ 0.05 ಟು 0.2% ಅಷ್ಟು ಇದಿಷ್ಟು ಕಾಂಪೋಸಿಷನ್ನು ರಾಟ್ ಐರನ್ನಲ್ಲಿ ಇರುತ್ತೆ ಮಕ್ಕಳೇ. ಇನ್ನು ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ರಾಟ್ ಐರನ್, ಅದರಲ್ಲಿ ಏನೇನು ಪ್ರಾಪರ್ಟೀಸ್ ಇರುತ್ತೆ ಮತ್ತು ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ. ಪ್ರಾಪರ್ಟೀಸ್ ನೋಡಿ, ಇದು ಮಕ್ಕಳೇ, ರಾಟ್ ಐರನ್ ಈಸ್ ಮೆಲಿಯಬಲ್ ಆ್ಯಂಡ್ ಡಕ್ಟೈಲ್. ಮೆಲಿಯಬಲ್ಲು ಮತ್ತು ಡಕ್ಟೈಲು ಭಾಳ ಸ್ಮೂತ್ ಇದು. ಆ್ಯಂಡ್ ಇಟ್ ಕೆನಾಟ್ ಬಿ ಹಾರ್ಡ್ ಆ್ಯಂಡ್. ಬೇರೆ ಮೆಟೀರಿಯಲ್ಗಳಾದರೆ ಹಾರ್ಡ್ನಿಂಗು ಮತ್ತು ಟೆಂಪರಿಂಗು ಮಾಡ್ತೀವಿ, ಬಟ್ ಈ ರಾಟ್ ಐರನ್ನ ನೀವು ಹಾರ್ಡ್ನಿಂಗು ಮಾಡೋಕ್ಕಾಗಲ್ಲ, ಟೆಂಪರಿಂಗು ಮಾಡೋಕ್ಕಾಗಲ್ಲ. ಮೆಲಿಯಬಲ್, ಭಾಳ ಸ್ಮೂತಾಗಿರುತ್ತೆ. ಅದಕ್ಕೆ ಇದನ್ನು ಆರ್ಕಿಟೆಕ್ಚರಲ್ ವರ್ಕಲ್ಲಿ ಯೂಸ್ ಮಾಡ್ತಾರೆ. ಆರ್ಕಿಟೆಕ್ಚರಲ್ ಶೋಗೆಲ್ಲ ಮಾಡ್ತಾರಲ್ಲ, ಆ ಥರದ್ದೆಲ್ಲ ಇದರಲ್ಲಿ ಮಾಡ್ತಾರೆ. ಯಾಕೆಂದರೆ ಭಾಳ ಮೆಲಿಯಬಲ್ಲು, ಸ್ಮೂತಾಗಿ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ತೊಗೊಂಡೋಗ್ಬೋದು. ಎಲ್ಲೂ ಬ್ರೇಕ್ ಆಗೋಲ್ಲ, ಒಡೆದೋಗಲ್ಲ, ಎಲ್ಲ ನಮಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಅದಕ್ಕೆ ಇದನ್ನು ಆರ್ಕಿಟೆಕ್ಚರಲ್ ವರ್ಕಲ್ಲಿ ಯೂಸ್ ಮಾಡ್ತಾರೆ. ನಿಮಗೆ ಕ್ವಶನ್ ಕೇಳ್ತಾನೆ, ಆರ್ಕಿಟೆಕ್ಚರಲ್ ವರ್ಕಲ್ಲಿ ಯಾಕೆ ರಾಟ್ ಐರನ್ನ ಯೂಸ್ ಮಾಡ್ತಾರೆ, ಯಾಕಪ್ಪ ಈ ಆರ್ಕಿಟೆಕ್ಚರ್ ವರ್ಕಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಇಟ್ ಈಸ್ ಮೆಲಿಯಬಲ್ ಆ್ಯಂಡ್ ಡಕ್ಟೈಲ್. ಅದು ಮೆಲಿಯಬಲ್ಲು ಮತ್ತು ಡಕ್ಟೈಲು, ಅದಕ್ಕೆ ಇದನ್ನು ಆರ್ಕಿಟೆಕ್ಚರಲ್ ವರ್ಕ್ ಯೂಸ್ ಮಾಡ್ತಾರೆ. ಮತ್ತು ಇದು ಟಫ್, ಹಂಗೆ ಸ್ಮೂತಾಗಿರುತ್ತೆ ಅಂದ ತಕ್ಷಣ ಇದು ಟಫ್ ಇರಲ್ಲ ಅಂತೇನಿಲ್ಲ, ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಶಾಕ್ ರೆಸಿಸ್ಟೆನ್ಸ್, ಅದಕ್ಕೆ ಶಾಕ್ ಏನಾದ್ರು ಬಂದರೂ ಅದನ್ನು ರೆಸಿಸ್ಟ್ ಮಾಡುತ್ತೆ. ಮತ್ತು ಫೈಬರಸ್ ಸ್ಟ್ರಕ್ಚರ್, ಫೈಬರಸ್ಸು ಗ್ರ್ಯಾನ್ಯುಯಲ್ ಸ್ಟ್ರಕ್ಚರ್ ಇರುತ್ತೆ. ಗ್ರ್ಯಾನ್ಯುಯಲ್ ಅಂದರೆ ಡಾಟ್ ಇರುತ್ತೆ. ಫೈಬರ್ಸ್ ಅಂತಂದರೆ ಉದ್ದ ಹಿಂಗೆ ಗೆರೆ ಹಾಕಿ ತೋರಿಸುತ್ತೆ. ಇದರಲ್ಲಿ ಡ್ರಾಯಿಂಗಲ್ಲೆಲ್ಲ ಇರುತ್ತಲ್ಲ, ಅದನ್ನು ಫೈಬರಸ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಆ್ಯಂಡ್ ಈಸಿ ಫಾರ್ ಫೋರ್ಜ್ ವೆಲ್ಡಿಂಗ್, ಅದನ್ನು ಫೋರ್ಜಿಂಗ್ ಮಾಡೋದಕ್ಕೆ ಭಾಳ ಈಸಿ. ಮತ್ತು ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ ಆಫ್ ಅಬೌಟ್ 350 ನ್ಯೂಟನ್ಸ್ ಪರ್ ಸ್ಕ್ವೇರ್ mm. ಮತ್ತು ಇದ್ರದ್ದು ಟೆನ್ಸೈಲ್ ಸ್ಟ್ರೆಂತು ಭಾಳ ಸ್ಟ್ರಾಂಗು. ಟೆನ್ಸೈಲ್ ಸ್ಟ್ರೆಂತ್ ಅಂತಂದರೆ ಬೈ ಚಾನ್ಸ್ ಹಿಂಗೊಂದು ಉಕ್ಕಿರುತ್ತೆ, ಇನ್ನೊಂದು ಉಕ್ಕಿರುತ್ತೆ, ಇದನ್ನು ಹಿಂಗೆ ಎಳಿತೀವಿ ಅಂತ ಇಟ್ಕೊಳ್ಳಿ, ಓಪನೇ ಆಗೋಲ್ಲ, ಇದು ಹಿಂಗೆ ಓಪನೇ ಆಗೋಲ್ಲ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಅದು ಟೆನ್ಸೈಲ್ ಸ್ಟ್ರೆಂತ್ ಅಂತ ಅದನ್ನು ಕರಿತೀವಿ. ಆ ಟೆನ್ಸೈಲ್ ಸ್ಟ್ರೆಂತು ಈ ರಾಟ್ ಐರನ್ಗೆ ಜಾಸ್ತಿ. ಅದಕ್ಕೆ ಇದನ್ನು ಕ್ರೇನಲ್ಲಿರೋಂಥ ಉಕ್ಕು, ಚೈನ್ ಲಿಂಕ್ಸು, ಬೋಲ್ಟ್ ಆ್ಯಂಡ್ ನಟ್ಸ್ ಮತ್ತು ರೈಲ್ವೆ ಕಪ್ಲಿಂಗ್ಸ್ಗೆ ಈ ರಾಟ್ ಐರನ್ನ ಯೂಸ್ ಮಾಡ್ತಾರೆ. ಕ್ರೇನ್ಗಳೆಲ್ಲ ನೋಡಿದ್ದೀರ ಮಕ್ಕಳೇ ನೀವು, ಅದರಲ್ಲಿ ಉಕ್ ಮಾತ್ರ ಸಪ್ರೇಟಾಗಿರುತ್ತೆ. ಉಕ್ ಮಾತ್ರ ಹಿಡ್ದಪ್ಪ ಬಂದು ಅದು ಎಸ್ ಶೇಪಲ್ಲಿ ಅಥವಾ ಬಂದು ಒಂದು ಕೊಕ್ಕೆ ಥರ ಇರುತ್ತೆ, ಅಥವಾ ಎಸ್ಸಲ್ಲೇ ಬಂದು ಈ ಥರ ಕೊಕ್ಕೆ ಎಲ್ಲ ಇರುತ್ತೆ. ನೀವು ಕ್ರೇನ ನೋಡಿರ್ತೀರ ಎಲ್ಲರೂ. ಅದರಲ್ಲಿ ಉಕ್ಕು ಇರುತ್ತಲ್ಲ, ಆ ಉಕ್ಕು ರಾಟ್ ಐರನಲ್ಲಿ ಮಾಡಿರ್ತಾರೆ. ಯಾಕೆಂದರೆ ಆ ಕ್ರೇನಲ್ಲಿ ನಿಮಗೆ ಎಷ್ಟೆಷ್ಟು ದೊಡ್ಡದೆಲ್ಲ ಎತ್ತುತ್ತಾರಲ್ವ. ಬೇರೆ ಮೆಟೀರಿಯಲ್ ಆದರೆ ಈ ಥರ ಉಕ್ಕು ಹಿಂಗಿದೆ ಅಂತಂದರೆ, ಇದು ದಪ್ಪ ಇರೋ ಮೆಟೀರಿಯಲ್ನ ನಾವು ಹಿಂಗೆ ಸಿಗಾಕಿದ್ರೆ ಅದು ಟೆನ್ಸೈಲ್ ಸ್ಟ್ರೆಂತ್ ಇಲ್ಲ ಅಂತಂದರೆ ಈ ಉಕ್ಕು ಹಿಂಗೆ ನೆಟ್ಗಾಗ್ಬಿಡುತ್ತೆ. ಬಟ್ ಈ ರಾಟ್ ಐರನ್ಗೆ ಆ ಟೆನ್ಸೈಲ್ ಸ್ಟ್ರೆಂತು ಜಾಸ್ತಿ, ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತು ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಅದನ್ನು ಕ್ರೇನ್ ಉಕ್ಕಲ್ಲಿ ಆ ರಾಟ್ ಐರನ್ನ ಬಳಸ್ತಾರೆ. ಮತ್ತು ಚೈನ್ ಲಿಂಕ್ಗಳಲ್ಲಿ ಅದನ್ನು ಬಳಸ್ತಾರೆ. ರೈಲ್ವೇಲಿ
ರೈಲ್ವೆ ಕಪ್ಲಿಂಗ್ ಮಾಡ್ತಾರಲ್ಲ, ರೈಲ್ವೆ ಕಪ್ಲಿಂಗ್ಗಳಲ್ಲಿ ರೈಲ್ವೆಗಳಲ್ಲಿ ಉಪಯೋಗಿಸ್ತಾರಲ್ಲ ಕಪ್ಲಿಂಗ್ಸು, ಅದನ್ನು ಕೂಡ ಈ ರಾ ಮೆಟೀರಿಯಲಲ್ಲೇ ಮಾಡಿರ್ತಾರೆ. ಯಾಕಪ್ಪ ಅಂತಂದರೆ ಅದರದ್ದು ಟೆನ್ಸೈಲ್ ಸ್ಟ್ರೆಂತು ಜಾಸ್ತಿ. ಉಲ್ಟಾ ಕೇಳ್ತಾನೆ ನಿಮಗೆ, ಕ್ರೇನ್ ಹುಕ್ಕನ್ನ ರಾಟ್ ಐರನ್ನಲ್ಲೇ ಯಾಕೆ ಮಾಡಿರ್ತಾನೆ ಅಂತ ಕೇಳಿದ್ರೆ ಅದರದ್ದು ಟೆನ್ಸೈಲ್ ಸ್ಟ್ರೆಂತು ಜಾಸ್ತಿ ಇರುತ್ತೆ, ಅದಕ್ಕೆ ಇದನ್ನು ಕ್ರೇನ್ ಹುಕ್ಕಲ್ಲಿ ಯೂಸ್ ಮಾಡ್ತಾರೆ. ಇನ್ನು ನೋ ಎಫೆಕ್ಟ್ ಇನ್ ಸಾಲ್ಟ್ ವಾಟರ್. ಮತ್ತು ಇದ್ರ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಉಪ್ಪು ನೀರಲ್ಲಿ ಇದಕ್ಕೆ ಎಫೆಕ್ಟೇ ಆಗಲ್ಲ. ಉಪ್ಪು ನೀರು ನೀವು ಯಾವ್ದಾದ್ರು ಕೇಳಿದಿರಾ, ಈ ಸಮುದ್ರ ತೀರದಲ್ಲೆಲ್ಲ ಯಾವ್ದಾದ್ರು ಒಂದು ಕಬ್ಬಣ ಇಟ್ಟರೆ ಜಾಸ್ತಿ ದಿವಸ ಬಾಳಿಕೆ ಬರೋಲ್ಲ, ತುಕ್ಕು ಹಿಡಿದ್ಬಿಡುತ್ತೆ ಅಂತ. ಬಟ್ ಈ ರಾಟ್ ಐರನ್ ಆಗಲ್ಲ, ತುಕ್ಕೆ ಹಿಡಿಯಲ್ಲ. ಸಾಲ್ಟ್ ವಾಟ್ರಲ್ಲಿ ಏನೂ ಎಫೆಕ್ಟ್ ಆಗಲ್ಲ ಇದಕ್ಕೆ. ಮಾಮೂಲಿ ನೀವು ಹೆಂಗೆ ಇಟ್ಟಿರ್ತೀರ ಹಂಗೆ ಇರುತ್ತೆ. ಅದಕ್ಕೆ ಇದನ್ನು ಮೆರೈನ್ ವರ್ಕ್ಸಲ್ಲಿ ಯೂಸ್ ಮಾಡ್ತಾರೆ. ಮೆರೈನ್ ವರ್ಕ್ಸ್ ಅಂತಂದ್ರೇನು, ಹಡಗು, ನೀರಲ್ಲಿ ತೇಲೋ ಅಂಥದ್ದು ಎಲ್ಲ ಏನೇನು ಬರುತ್ತೆ ಅದೆಲ್ಲ, ಹಡಗು, ದೋಣಿ, ಬೋಟು, ಸಬ್ಮೇರಿನ್ಸು, ಅದರಲ್ಲೆಲ್ಲ ಈ ರಾಟ್ ಐರನ್ನ ಯೂಸ್ ಮಾಡ್ತಾರೆ. ಮತ್ತು ಅದೇ ಕಂಟಿನ್ಯೂ ಆಗುತ್ತೆ. ವಿಲ್ ನಾಟ್ ರಿಟೈನ್ ದಿ ಮ್ಯಾಗ್ನೆಟಿಸಮ್. ಮತ್ತು ಇದು ಒಂದು ಸಲ ಮ್ಯಾಗ್ನೆಟಿಕ್ ಏನಾದ್ರು ಪವರ್ ಮ್ಯಾಗ್ನೆಟ್ ಆಗೋ ಥರ ಮಾಡಿದ್ರೆ ಅದು ಮ್ಯಾಗ್ನೆಟಿಕ್ ರಿಟೈನ್ ಆಗಲ್ಲ, ಹಾಗೆ ಇರೋದಿಲ್ಲ. ನಾವು ಅದಕ್ಕೆ ಪವರ್ ಕೊಟ್ಟಾಗ, ಕರೆಂಟ್ ಕೊಟ್ಟಾಗ ಮ್ಯಾಗ್ನೆಟ್ ಆಗುತ್ತೆ, ತೆಗೆದುಬಿಟ್ಟಾಗ ಮಾಮೂಲಿ ಕಬ್ಬಣ ಆಗ್ಬಿಡುತ್ತೆ. ಅದಕ್ಕೆ ಇದನ್ನು ಟೆಂಪ್ರರಿ ಮ್ಯಾಗ್ನೆಟ್ಸ್ ಅಥವಾ ಕೋರ್ ಆಫ್ ಡೈನಮೋಸಲ್ಲಿ ಯೂಸ್ ಮಾಡ್ತಾರೆ. ಡೈನಮೋಸ್ ಗೊತ್ತಲ್ವ ನಿಮಗೆ? ಡೈನಮೋಸ್ ಎಲ್ಲಿ ನೋಡಿರ್ತೀರ ಗೊತ್ತಾ? ಈ ಸೈಕಲ್ಗಳಲ್ಲಿ ನಿಮಗೆ ಮುಂದೆ ಲೈಟ್ಗೆ ಹಿಂದ್ಗಡೆ ಚಕ್ರಕ್ಕೆ ಒಂದು ಇಡ್ದಪ್ಪ ಡಬ್ಬಿ ಇಟ್ಟಿರ್ತಿದ್ದ ಗೊತ್ತಾ ನಿಮಗೆ? ಅದನ್ನು ಹಾಕಿ ನೀವು ತುಳಿತಾ ಹೋದರೆ ಮುಂದೆ ಲೈಟ್ ಬರೋದು, ಅದನ್ನು ಡೈನಮೋ ಅಂತ ಕರೀತಾರೆ. ಆ ಡೈನಮೋ ಒಳಗಡೆ ಮಧ್ಯದಲ್ಲಿ ಇರುತ್ತಲ್ಲ, ಅಲ್ಲಿ ಮ್ಯಾಗ್ನೆಟ್ ಬೇಕು ಕರೆಂಟ್ ಪ್ರೊಡ್ಯೂಸ್ ಆಗೋಕ್ಕೆ. ಆ ಮ್ಯಾಗ್ನೆಟು ಟೆಂಪ್ರರಿಯಾಗಿ ಅದು ಕರೆಂಟ್ ಬಂದಾಗ ಮ್ಯಾಗ್ನೆಟ್ ಆಗುತ್ತೆ, ಹೋದಾಗ ಅದು ನಿಂತೋಗುತ್ತೆ, ಮಾಮೂಲಿ ಕಬ್ಬಣ ಆಗ್ಬಿಡುತ್ತೆ. ಅಂಥ ಕಡೆ ಆ ಕೋರನ್ನು ಈ ರಾಟ್ ಐರನ್ನಲ್ಲಿ ಮಾಡ್ತಾರೆ. ಮತ್ತು ಟೆಂಪ್ರರಿ ಮ್ಯಾಗ್ನೆಟ್ಸ್ ಮಾಡೋದಕ್ಕೂ ಈ ರಾಟ್ ಐರನ್ನ ಯೂಸ್ ಮಾಡ್ತಾರೆ. ಮಕ್ಕಳು, ಈ ಟೆಂಪ್ರರಿ ಮ್ಯಾಗ್ನೆಟ್ ಎಲ್ಲಪ್ಪ ಯೂಸ್ ಮಾಡ್ತಾರೆ ಅಂತಂದರೆ, ದೊಡ್ಡ ದೊಡ್ಡ ಕ್ರೇನ್ಸ್ಗಳಲ್ಲಿ ಕೆಲವು ಐಟಮ್ಸ್ಗಳು ಚೈನ್ ಹಾಕಿ ಅಥವಾ ಹುಕ್ಕಾಕಿ ಎತ್ಕೊಳ್ಳೋಕ್ಕಾಗಲ್ಲ. ಹುಕ್ಕಾಕ್ಬಿಟ್ಟು ಅದನ್ನು ಲಾಕ್ ಮಾಡೋಕ್ಕಾಗಲ್ಲ, ಅಥವಾ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡೋಕ್ಕಾಗಲ್ಲ. ಅಂಥ ಐಟಮ್ಗಳನ್ನ ಈ ಟೆಂಪ್ರರಿ ಮ್ಯಾಗ್ನೆಟ್ಸ್ ಇರುತ್ತೆ. ಈ ಮ್ಯಾಗ್ನೆಟ್ಸು ಹೇಗಪ್ಪ ಇರುತ್ತೆ ಅಂತಂದರೆ ನೋಡಿ, ಈ ಥರ ಈ ಕ್ರೇನಲ್ಲಿ ಹಿಂಗಿರುತ್ತೆ. ಈ ಕ್ರೇನಲ್ಲಿ ಇರೋದು ಏನು ಮಾಡ್ತಾರೆ ಅಂತಂದರೆ, ಇದನ್ನು ತರ್ತಾರೆ ಕ್ರೇನಲ್ಲಿ ಹಿಂಗೆ ತಂದು, ಇದು ತಂದು ಕ್ರೇನು ಹಿಂಗೆ ಬರುತ್ತೆ. ಇದು ಐಟಮ್ಮು ಇಲ್ಲಿ ಕೆಳಗಡೆ ಇರುತ್ತೆ ಅಂತ ಇಟ್ಕೊಳ್ಳೋಣ, ಎಲ್ಲೋ ಒಂದು ಕಡೆ ಇರುತ್ತೆ. ಇದನ್ನು ಇಲ್ಲಿ ತೆಗೆದಿಲ್ಲ ಹಾಕ್ಬೇಕು, ಇದು ಹೆವಿ ಇರುತ್ತೆ. ಚೈನು ಗೀನು ಅಥವಾ ಉಕ್ಕೆಲ್ಲ ಹಾಕಿ ಮಾಡೋಕ್ಕಾಗಲ್ಲ, ಇದನ್ನು ಹ್ಯಾಂಗ್ ಮಾಡೋಕ್ಕಾಗಲ್ಲ. ಇದು ರಾಟ್ ಐರನ್ನು, ಇದು ಮಾಮೂಲಿ ಕ್ರೇನು ಇಲ್ಲಿಂದ ಹಿಂಗೆ ಇಳಿಯುತ್ತೆ. ಹಿಂಗೆ ಇಳಿದಾಗ ಸುಮ್ಮನೆ ಇಲ್ಲಿ ಹಿಂಗೆ ಇದ್ರ ಮೇಲೆ ಇಟ್ಟರೆ ಇದಕ್ಕೆ ಆವಾಗ ಅಲ್ಲಿ ಸ್ವಿಚ್ ಆನ್ ಮಾಡ್ತಾರೆ. ಸ್ವಿಚ್ ಆನ್ ಮಾಡಿದ ತಕ್ಷಣ ಇದು ಮ್ಯಾಗ್ನೆಟ್ ಆಗಿಬಿಡುತ್ತೆ. ಸ್ವಿಚ್ ಆನ್ ಮಾಡಿದ ತಕ್ಷಣ ಮ್ಯಾಗ್ನೆಟ್ ಆಗುತ್ತೆ, ಕೆಳಗಡೆ ಏನಾಗುತ್ತೆ, ಲಾಕ್ ಆಗುತ್ತೆ. ಲಾಕ್ ಆಗಿ ಪುನಃ ಈ ಕ್ರೇನ್ನ ಹಿಂಗೆ ಮೇಲಕ್ಕೆ ಹಿಂಗೆ ಎತ್ಕೊಂಡು ಇದು ಎಲ್ಲಿ ಬೇಕೋ ಅಲ್ಲಿ ತೊಗೊಂಡೋಗಿ ಇಡ್ತಾರೆ. ಅಲ್ಲಿ ಇಡ್ತಾರೆ. ಇಲ್ಲಿ ಇಟ್ಬಿಟ್ಟು ಸ್ವಿಚ್ ಆಫ್ ಮಾಡಿದ್ರೆ ಮ್ಯಾಗ್ನೆಟ್ ಹೊರಟೋಗುತ್ತೆ. ಮ್ಯಾಗ್ನೆಟ್ ಇದರಲ್ಲಿರುವಂಥ ಮ್ಯಾಗ್ನೆಟ್ ಫೋರ್ಸ್ ಹೊರಟೋಗುತ್ತೆ, ಮಾಮೂಲಿ ಮೇಲೆ ಬರುತ್ತೆ. ಇದು ಎಲ್ಲಿ ಬೇಕೋ ಅಲ್ಲಿ ಇಟ್ಬಿಡ್ತಾರೆ. ಸೊ ಇದು ಟೆಂಪ್ರರಿ ಮ್ಯಾಗ್ನೆಟ್ಸ್ ಇಂಥ ಕಡೆ ಯೂಸ್ ಮಾಡ್ತಾರೆ ಮಕ್ಕಳು. ಟೆಂಪ್ರರಿ ಮ್ಯಾಗ್ನೆಟ್ಸು ಅಂಥ ಕಡೆ ಯೂಸ್ ಮಾಡ್ತಾರೆ. ಅಲ್ಲಿ ಈ ರಾಟ್ ಐರನ್ನ ಯೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಇದು ಮ್ಯಾಗ್ನೆಟಿಸಮ್ನ ರಿಟೈನ್ ಮಾಡ್ಕೊಳ್ಳಲ್ಲ ಅದಕ್ಕೆ. ಇನ್ನು ಕರೋಷನ್ ರೆಸಿಸ್ಟೆನ್ಸ್, ಮತ್ತು ಇದು ತುಕ್ಕು ಹಿಡಿಯೋದು ಭಾಳ ಕಮ್ಮಿ, ತುಕ್ಕು ಹಿಡಿಯೋದನ್ನು ರೆಸಿಸ್ಟ್ ಮಾಡುತ್ತೆ ಇದು. ಅದಕ್ಕೆ ಇದನ್ನು ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ಕೇಳ್ತಾನೆ, ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟನ್ನು ಯೂಸ್ ಮಾಡೋದಕ್ಕೆ ರಾಟ್ ಐರನ್ ಯಾಕೆ ಯೂಸ್ ಮಾಡ್ತಾರೆ? ಯಾಕೆ ಅಂದರೆ ಇಟ್ ಈಸ್ ಕರೋಷನ್ ರೆಸಿಸ್ಟೆಂಟ್ ಅಂತ ನಾವು ಬರಿಬೇಕು. ಈ ರಾಟ್ ಐರನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಕರೋಷನ್ ರೆಸಿಸ್ಟೆನ್ಸು ರಾಟ್ ಐರನ್ನು, ಅದಕ್ಕೆ ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತಲೂ ಕೇಳ್ತಾನೆ. ಅವಾಗ ನಾವು ಈ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಈ ರಾಟ್ ಐರನ್ನ ಯೂಸ್ ಮಾಡ್ತಾರೆ ಅಂತ ಹೇಳಬೇಕು. ಆ್ಯಂಡ್ ಈಸಿ ಟು ಫೋರ್ಸ್ ಆ್ಯಂಡ್ ವೈಡ್ ಟೆಂಪ್ರೇಚರ್ ರೇಂಜ್ ಇಸ್ 850 ಡಿಗ್ರಿ ಸೆಂಟಿಗ್ರೇಡ್ ಟು 1350 ಡಿಗ್ರಿ ಸೆಂಟಿಗ್ರೇಡ್. ಇದ್ರದ್ದು ಟೆಂಪ್ರೇಚರ್ ರೇಂಜು ಜಾಸ್ತಿ ಇದೆ. ಅದಕ್ಕೆ ಇದನ್ನು ಪೈಪ್ಸು, ಫ್ಲ್ಯಾಂಜಸ್ಸು ಎಲ್ಲ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಮಕ್ಕಳೇ, ಮತ್ತೊಂದು ಪ್ಲೈನ್ ಕಾರ್ಬನ್ ಸ್ಟೀಲ್. ಇದು ಹೇಗೆಲ್ಲ ಮಾಡ್ತಾರೆ ಅಂತ ಎಲ್ಲ ಬೇಡ, ಜಸ್ಟ್ ಅದರಲ್ಲಿ ಏನೇನಿರುತ್ತೆ ಅಂತ ನಾವು ನೋಡೋಣ. ಪ್ಲೈನ್ ಕಾರ್ಬನ್ ಸ್ಟೀಲ್
ಸ್ಟೀಲ್ ಈಸ್ ಫಂಡಮೆಂಟಲಿ ಆ್ಯನ್ ಅಲಾಯ್ ಆಫ್ ಐರನ್ ಆ್ಯಂಡ್ ಕಾರ್ಬನ್. ಮಕ್ಕಳೇ ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ರೆಡ್ ಇಂಕಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ ನೀವು ಬರ್ಕೊಳ್ಳುವಾಗ. ಸ್ಟೀಲ್ ಈಸ್ ಫಂಡಮೆಂಟಲಿ ಆ್ಯನ್ ಅಲಾಯ್ ಆಫ್ ಐರನ್ ಆ್ಯಂಡ್ ಕಾರ್ಬನ್. ಪ್ಲೈನ್ ಕಾರ್ಬನ್ ಸ್ಟೀಲು ನಿಮಗೆ ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳಿದ್ದಾನೆ. ಪ್ಲೈನ್ ಕಾರ್ಬನ್ ಸ್ಟೀಲ್ ಈಸ್ ಆ್ಯನ್ ಡ್ಯಾಶ್ ಹಾಕ್ಬಿಟ್ಟು ಅಲಾಯ್ನ ಅಥವಾ ಅಲ್ವಾ ಅಥವಾ ಬರೀ ಮತ್ತೊಂದು ಮಗದೊಂದು ಅಂತ ಕೇಳ್ತಾನೆ. ಸೊ ಪ್ಲೈನ್ ಕಾರ್ಬನ್ ಸ್ಟೀಲ್ ಈಸ್ ಆನ್ ಅಲಾಯ್. ಅಲಾಯ್ ಅಂದ್ರೇನು? ಮಿಕ್ಸ್ ಆಗಿರೋದು. ಏನೇನು ಮಿಕ್ಸ್ ಇರುತ್ತೆ ಪ್ಲೈನ್ ಕಾರ್ಬನ್ ಸ್ಟೀಲಲ್ಲಿ? ಐರನ್ನು ಮತ್ತು ಕಾರ್ಬನ್, ಐರನ್ನು ಮತ್ತು ಸಣ್ಣ ಪ್ರಮಾಣದ ಕಾರ್ಬನ್ನು ಮಿಕ್ಸ್ ಆಗಿರುತ್ತೆ. ಈ ಮಿಕ್ಸ್ ಆಗಿರೋದನ್ನು ಅಲಾಯ್ ಅಂತ ಕರಿತೀವಿ. ಸೊ ಈ ಪ್ಲೈನ್ ಕಾರ್ಬನ್ ಸ್ಟೀಲು ಅಲಾಯಿ, ಇದು ನಿಮ್ಮ ತಲೆ ಒಳಗಡೆ ಇರಲಿ. ಪ್ಲೈನ್ ಕಾರ್ಬನ್ ಸ್ಟೀಲ್ ಅಲಾಯ್ನ ಅಲ್ವಾ ಅಂದ ತಕ್ಷಣ ನಿಮಗೆ ಪ್ಲೈನ್ ಕಾರ್ಬನ್ ಸ್ಟೀಲ್ ಅಲ್ವಾ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಪ್ಲೈನ್ ಕಾರ್ಬನ್ ಸ್ಟೀಲಲ್ಲೂ ಸಣ್ಣ ಪ್ರಮಾಣದ ಕಾರ್ಬನ್ ಇರುತ್ತೆ, ಅದಕ್ಕೆ ಅದು ಕೂಡ ಅಲಾಯಿನೇ. ಅಲಾಯಿ ಅಂತಂದರೆ ಮಿಕ್ಸ್ಡ್ ಅಂತ. ಐರನ್ ಜೊತೆಗೆ ಸಣ್ಣ ಪ್ರಮಾಣದ ಕಾರ್ಬನ್ನು ಮಿಕ್ಸ್ ಆಗಿರುತ್ತೆ, ಅದಕ್ಕೆ ಅದನ್ನು ಅಲಾಯ್ ಅಂತ ಕರೀತಾರೆ. ಇದು ಪದೇ ಪದೇ ಕೇಳ್ತಲೇ ಇರ್ತಾನೆ ಮಕ್ಕಳೇ, ಪದೇ ಪದೇ ಕೇಳ್ತಾನೆ ಇರ್ತಾನೆ. ಪ್ಲೈನ್ ಕಾರ್ಬನ್ ಸ್ಟೀಲ್ ಅಥವಾ ಮೈಲ್ಡ್ ಸ್ಟೀಲ್ ಅಂತಲೂ ಕೇಳ್ಬೋದು. ಮೈಲ್ಡ್ ಸ್ಟೀಲ್ ಆಗಲಿ ಅಥವಾ ಪ್ಲೈನ್ ಕಾರ್ಬನ್ ಸ್ಟೀಲ್ ಆಗಲಿ ಅಲಾಯ್ನೇ. ಅಲಾಯ್ ಅಂತಂದರೆ ದೊಡ್ಡದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಾರ್ಬನ್ ಇರುತ್ತೆ, ಅದಕ್ಕೆ ಅದನ್ನು ಕೂಡ ಅಲಾಯ್ ಅಂತಲೇ ಕರೀತಾರೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ರೆಡ್ ಇಂಕಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ. ಸ್ಟೀಲ್ ಈಸ್ ಫಂಡಮೆಂಟಲಿ ಆ್ಯನ್ ಅಲಾಯ್ ಆಫ್ ಐರನ್ ಆ್ಯಂಡ್ ಕಾರ್ಬನ್. ಐರನ್ನು ಮತ್ತು ಕಾರ್ಬನ್ನು ಜೊತೆ ಇರೋವಂಥದ್ದು, ಮಿಕ್ಸ್ ಆಗಿರೋವಂಥದ್ದು ಈ ಸ್ಟೀಲು, ಪ್ಲೈನ್ ಕಾರ್ಬನ್ ಸ್ಟೀಲು ಐರನ್ನು ಮತ್ತು ಕಾರ್ಬನ್ ಜೊತೆಗೆ ಇರೋದು. ಇದು ಪ್ಲೈನ್ ಕಾರ್ಬನ್ ಸ್ಟೀಲ್ ಅಂತಂದ್ರೆ ಇಲ್ಲಿ ಕಾರ್ಬನ್ ಅಂತ ಇರುತ್ತೆ, ಇದು ಸ್ವಲ್ಪ ನಿಮಗೆ ಗೊತ್ತಾಗ್ಬೋದು. ಇನ್ನೊಂದು ಮೈಲ್ಡ್ ಸ್ಟೀಲ್ ಅಂತ ಕೊಟ್ಬಿಡ್ತಾನೆ, MS ಅಂತ ಕೊಡ್ತಾನೆ, ಮೈಲ್ಡ್ ಸ್ಟೀಲ್. ಅದೇನು ಅಂದರೆ ಇಟ್ ಈಸ್ ಆಲ್ಸೋ ಎನ್ ಅಲಾಯ್. ಅಲ್ಲೂ ಕೂಡ ಸಣ್ಣ ಪ್ರಮಾಣದ ಕಾರ್ಬನ್ ಇರುತ್ತೆ, ಅದು ಕೂಡ ಅಲಾಯ್ನೇ. ಸೊ ಇದನ್ನು ಮತ್ತೊಂದು ಸಲ ಹೇಳ್ತೀನಿ. ಸ್ಟೀಲ್ ಈಸ್ ಫಂಡಮೆಂಟಲಿ ಆ್ಯನ್ ಅಲಾಯ್ ಆಫ್ ಐರನ್ ಆ್ಯಂಡ್ ಕಾರ್ಬನ್. ಸ್ಟೀಲು ಫಂಡಮೆಂಟಲ್ ಆಗಿ ಐರನ್ನು ಮತ್ತು ಕಾರ್ಬನ್ನ ಅಲಾಯ್ ಆಗಿರುತ್ತೆ, ಅಲಾಯ್ ಮೆಟಲ್ಲು. ಓಕೆನಾ? ಆ್ಯಂಡ್ ವಿತ್ ದಿ ಕಾರ್ಬನ್ ಕಂಟೆಂಟ್ ವೇರಿಂಗ್ ಅಪ್ ಟು 1.5%. ಕಾರ್ಬನ್ ಕಂಟೆಂಟ್ ಎಷ್ಟಪ್ಪ ಇರುತ್ತೆ ಅಂತಂದರೆ ವೇರಿ ಆಗುತ್ತೆ, 0.ಇಂದ ಹಿಡಿದು ಅಪ್ ಟು 1.5 ತನಕನೂ ಇರ್ತದೆ. ಮತ್ತು ದ ಕಾರ್ಬನ್ ಪ್ರೆಸೆಂಟ್ ಈಸ್ ಇನ್ ಎ ಕಂಬೈನ್ಡ್ ಸ್ಟೇಟ್. ಇದು ಯಾವ ಸ್ಟೇಟಲ್ಲಿ ಇರುತ್ತೆ ಅಂದರೆ ಕಂಬೈನ್ಡ್ ಸ್ಟೇಟಲ್ಲಿ ಇರುತ್ತೆ. ಆ್ಯಂಡ್ ಪ್ಲೈನ್ ಕಾರ್ಬನ್ ಸ್ಟೀಲ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದೇರ್ ಕಾರ್ಬನ್ ಕಂಟೆಂಟ್. ಮತ್ತು ಈ ಪ್ಲೈನ್ ಕಾರ್ಬನ್ ಸ್ಟೀಲ್ನ ಹೇಗೆ ಕ್ಲಾಸಿಫೈ ಮಾಡೋದು ಅಂತಂದರೆ ಅಕಾರ್ಡಿಂಗ್ ಟು ದೇರ್ ಕಾರ್ಬನ್ ಕಂಟೆಂಟ್. ಅದರಲ್ಲಿ ಕಾರ್ಬನ್ ಕಂಟೆಂಟು ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಈ ಪ್ಲೈನ್ ಕಾರ್ಬನ್ ಸ್ಟೀಲ್ನ ಕ್ಲಾಸಿಫೈ ಮಾಡ್ತೀವಿ. ಹೇಗೆ ಕ್ಲಾಸಿಫೈ ಮಾಡೋದು ಅಂತಂದರೆ ಇಲ್ಲಿದೆ ನೋಡಿ, ಕ್ಲಾಸಿಫಿಕೇಷನ್ ಆ್ಯಂಡ್ ಕಂಟೆಂಟ್ ಆಫ್ ಪ್ಲೈನ್ ಕಾರ್ಬನ್ ಸ್ಟೀಲ್ ಬರುತ್ತೆ. ಹೇಗಪ್ಪ ಅಂತಂದರೆ ಡೆಡ್ ಮೈಲ್ಡ್ ಸ್ಟೀಲ್ ಅಂತ ಈ ಥರ ಹೋಗುತ್ತೆ. ಇನ್ನು ಮುಂದಕ್ಕೆ ತೋರಿಸ್ತೀನಿ. ಮೊದಲು ಡೆಡ್ ಮೈಲ್ಡ್ ಸ್ಟೀಲ್ ಅಂತ ಒಂದು ಕ್ಲಾಸಿಫಿಕೇಷನ್ ಇದೆ. ಇದರಲ್ಲಿ ಪರ್ಸೆಂಟೇಜ್ ಎಷ್ಟಿರುತ್ತೆ ಕಾರ್ಬನ್ದು ಅಂದರೆ 0.1ಇಂದ 0.125% ಇರುತ್ತೆ. 0.1ಇಂದ 0.125% ಇರುತ್ತೆ. ಮತ್ತು ಇದು ಹೈಲಿ ಡಕ್ಟೈಲ್, ಭಾಳ ಸ್ಮೂತಾಗಿರುತ್ತೆ. ಯೂಸ್ಡ್ ಫಾರ್ ಮೇಕಿಂಗ್ ವೈರ್, ರಾಡ್ಸ್, ಥಿನ್ ಶೀಟ್ಸ್, ಸಾಲಿಡ್ ಡ್ರಾನ್ ಟ್ಯೂಬ್ಗಳು ಮಾಡೋದಕ್ಕೆ, ಮತ್ತು ರಾಡ್ಗಳು ಮಾಡೋದಕ್ಕೆ, ಥಿನ್ ಶೀಟ್ಸ್ಗಳು ಮಾಡೋದಕ್ಕೆ ಈ ಡೆಡ್ ಮೈಲ್ಡ್ ಸ್ಟೀಲ್ನ ಯೂಸ್ ಮಾಡ್ತಾರೆ. ಇದು ಹೈಲಿ ಡಕ್ಟೈಲ್, ಭಾಳ ಸ್ಮೂತಾಗಿ ಇರುತ್ತೆ. ಸೊ ಅದಕ್ಕೆ ಇದನ್ನು ಮೇಕಿಂಗ್ ವೈರ್ಗಳಾಗಿ, ಕಬ್ಬಿಣದ ವೈರ್ಗಳೆಲ್ಲ ನೋಡಿಲ್ವ ನೀವು? ಮೇಲೆಲ್ಲ ಇರುತ್ತಲ್ಲ, ನೇತಾಕಿ ನೋಡ್ತಾ ಇರ್ತೀವಲ್ಲ ಲೈಟ್ ಕಂಬದಲ್ಲೆಲ್ಲ, ಅವೆಲ್ಲ ಈ ವೈರ್ಗಳೇ. ಆ್ಯಂಡ್ ಮೈಲ್ಡ್ ಸ್ಟೀಲ್ ನೆಕ್ಸ್ಟು ಇನ್ನೊಂದು ಕ್ಲಾಸಿಫಿಕೇಷನಲ್ಲಿ ಮೈಲ್ಡ್ ಸ್ಟೀಲು. ಇದು 0.15%ಇಂದ 0.3% ತನಕ ಇರುತ್ತೆ. ಇದು ಜನರಲ್ ಆಗಿ ಎಲ್ಲ ಕಡೆನೂ ಯೂಸ್ ಮಾಡೋಂಥದ್ದು. ರಿಲೇಟಿವ್ಲಿ ಸಾಫ್ಟ್ ಆ್ಯಂಡ್ ಡಕ್ಟೈಲ್. ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಾಫ್ಟು ಮತ್ತು ಸ್ವಲ್ಪ ಡಕ್ಟೈಲ್ ಇರುತ್ತೆ. ಬಟ್ ಡೆಡ್ ಮೈಲ್ಡ್ ಸ್ಟೀಲಷ್ಟು ಡಕ್ಟೈಲ್ ಇರೋದಿಲ್ಲ, ಸ್ವಲ್ಪ ಸ್ಮೂತಾಗಿರುತ್ತೆ. ಇದನ್ನು ಜನರಲ್ ಆಗಿ ಯೂಸ್ ಮಾಡ್ತೀವಿ. ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀವಲ್ಲ ಜಾಬ್ ಮಾಡೋದಕ್ಕೆ, ಅದೆಲ್ಲವೂ ಮೈಲ್ಡ್ ಸ್ಟೀಲೇ.
ಅದನ್ನು ಶಾರ್ಟ್ ಫಾರ್ಮಾಗಿ ಎಮ್ ಎಸ್ ಅಂತ ಕರಿತೀವಿ. ಎಮ್ ಎಸ್ ಅಂತ ಶಾರ್ಟಾಗಿ ಕರಿತೀವಿ. ಅದರಲ್ಲಿ 0.15%ಇಂದ 0.3% ತನಕ ಕಾರ್ಬನ್ ಕಂಟೆಂಟ್ ಇರುತ್ತೆ. ಇದನ್ನು ವರ್ಕ್ಶಾಪಲ್ಲಿ ಜನರಲ್ ಪರ್ಪಸಲ್ಲಿ ಯೂಸ್ ಮಾಡ್ತೀವಿ. ಬಾಯ್ಲರ್ ಪ್ಲೇಟ್ಸು, ಬ್ರಿಡ್ಜ್ ವರ್ಕು, ಸ್ಟ್ರಕ್ಚರಲ್ ಸೆಕ್ಷನ್ನು, ಈ ಥರದ್ದೆಲ್ಲ ಮಾಡೋದಕ್ಕೆ ಈ ಮೈಲ್ಡ್ ಸ್ಟೀಲ್ನ ಯೂಸ್ ಮಾಡ್ತೀವಿ. ಮತ್ತು ಮೀಡಿಯಮ್ ಕಾರ್ಬನ್ ಸ್ಟೀಲ್ ಅಂತ ಬರುತ್ತೆ. ಈ ಮೀಡಿಯಮ್ ಕಾರ್ಬನ್ ಸ್ಟೀಲಲ್ಲಿ 0.3%ಇಂದ 0.5% ತನಕ ಕಾರ್ಬನ್ ಇರುತ್ತೆ. ಯೂಸ್ ಫಾರ್ ಮೇಕಿಂಗ್ ಆಕ್ಸೆಲ್ಸ್, ಡ್ರಾಪ್ ಫೋರ್ಜಿಂಗ್, ಹೈ ಟೆನ್ಸೈಲ್ ಟ್ಯೂಬ್ಸ್, ವೈರ್ಸ್ ಆ್ಯಂಡ್ ಅಗ್ರಿಕಲ್ಚರಲ್ ಟೂಲ್ಸ್. ಇದಿಷ್ಟು ಥರ ಎಲ್ಲ ಮಾಡೋದಕ್ಕೆ ಈ ಮೀಡಿಯಮ್ ಕಾರ್ಬನ್ ಸ್ಟೀಲ್ನ ಯೂಸ್ ಮಾಡ್ತಾರೆ. ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಮೀಡಿಯಮ್ ಕಾರ್ಬನ್ ಸ್ಟೀಲು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಪುನಃ ಮೀಡಿಯಮ್ ಕಾರ್ಬನ್ ಸ್ಟೀಲೇ ಇದರಲ್ಲಿ 0.5%ಇಂದ 0.7% ತನಕ ಇರುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಹಾರ್ಡ್ ಆಗಿರುತ್ತೆ ಮತ್ತು ಟಫರ್, ಸ್ವಲ್ಪ ಟಫಾಗಿರುತ್ತೆ. ಲೆಸ್ ಡಕ್ಟೈಲ್. ಈ ಹಾರ್ಡ್ನಿಂಗು ಟಫು ಆಯಿತು ಅದು ಅಂದ ತಕ್ಷಣ ಡಕ್ಟೈಲು ಕಮ್ಮಿ ಆಯಿತು ಅಂತಲೇ ಅರ್ಥ. ಸೊ ಡಕ್ಟೈಲ್ ಇರೋದಿಲ್ಲ. ಯೂಸ್ಡ್ ಫಾರ್ ಮೇಕಿಂಗ್ ಸ್ಪ್ರಿಂಗ್ಸ್ ಮತ್ತು ಲೋಕೋಮೋಟಿವ್ ಟೈರ್ಸ್, ಲಾರ್ಜ್ ಫೋರ್ಜಿಂಗ್ ಡೈಸ್, ವೈರ್ ರೋಪ್ಸ್, ಹ್ಯಾಮರ್ಸ್, ಈ ಥರದ್ದೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಮೀಡಿಯಮ್ ಕಾರ್ಬನ್ ಸ್ಟೀಲ್ನ. ನೆಕ್ಸ್ಟು ಹೈ ಕಾರ್ಬನ್ ಸ್ಟೀಲ್. ನಾವು ಹೈ ಕಾರ್ಬನ್ ಸ್ಟೀಲು ನೀವು ಕೇಳ್ತಾನೆ ಇರ್ತೀವಿ, ನಾನು ಹೇಳ್ತಲೇ ಇರ್ತೇನೆ. ಹೈ ಕಾರ್ಬನ್ ಸ್ಟೀಲು ಮತ್ತು ಹೈ ಸ್ಪೀಡ್ ಸ್ಟೀಲು ಅಂತೆಲ್ಲ. ಈ ಹೈ ಕಾರ್ಬನ್ ಸ್ಟೀಲೆಲ್ಲ ಎಲ್ಲಿ ಯೂಸ್ ಮಾಡ್ತೀವಿ? ಅದು ಡ್ರಿಲ್ ಬಿಟ್ಟು, ಫೈಲು, ಆ ಕಡೆ ಎಲ್ಲ ಅದನ್ನು ಕಟಿಂಗ್ ಟೂಲ್ಸ್ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಅದು ಇದು ಹೈ ಕಾರ್ಬನ್ ಸ್ಟೀಲ್. ಅದರಿಂದ ಸ್ಟೀಲೇ, ಅದರಲ್ಲಿ ಕಾರ್ಬನ್ ಕಂಟೆಂಟು ಜಾಸ್ತಿ ಇರುತ್ತೆ. 0.7%ಇಂದ 0.9% ತನಕ ಇರುತ್ತೆ. ಇದು ಹಾರ್ಡು. ಹೈ ಕಾರ್ಬನ್ ಸ್ಟೀಲ್ ಅಂತಂದರೆ ಹಾರ್ಡೇ, ಡಕ್ಟೈಲ್ ಇರೋದಿಲ್ಲ. ಹಾರ್ಡ್ನೆಸ್ಸು ಅಂದ ತಕ್ಷಣ ಡಕ್ಟೈಲು ಹೋಯ್ತು ಅಂತ ಅರ್ಥ. ಡಕ್ಟೈಲ್ ಇದ್ದರೆ ಹಾರ್ಡ್ನೆಸ್ ಇರೋದಿಲ್ಲ, ಹಾರ್ಡ್ನೆಸ್ ಇದ್ದರೆ ಡಕ್ಟೈಲ್ ಆಗಿರೋದಿಲ್ಲ. ಮತ್ತು ಇದು ಸ್ಲೈಟ್ಲಿ ಲೆಸ್ ಟಫ್, ಸ್ವಲ್ಪ ಕಮ್ಮಿ ಟಫ್ ಇದು. ಈ ಪರ್ಸೆಂಟ್ ಇರೋದು 0.7ಇಂದ 0.9% ತನಕ ಇದೆಯಲ್ಲ, ಇದು ಸ್ವಲ್ಪ ಕಮ್ಮಿ ಟಫು. ಯೂಸ್ಡ್ ಫಾರ್ ಮೇಕಿಂಗ್ ಸ್ಪ್ರಿಂಗ್ಸು, ಸ್ಮಾಲ್ ಫೋರ್ಜಿಂಗು, ಡೈಸು, ಶೇರ್ ಬ್ಲೇಡ್ಗಳು, ಕಟಿಂಗ್ ಬ್ಲೇಡ್ಗಳು ಯೂಸ್ ಮಾಡ್ತಾರಲ್ಲ ಆ ಬ್ಲೇಡ್ಗಳು, ಮತ್ತು ವುಡ್ ಚಿಸಲ್, ಮರ ಕಟ್ ಮಾಡೋಕ್ಕೆ ಉಳಿ ಮಾಡ್ತಾರಲ್ಲ, ಅದನ್ನೆಲ್ಲ ಈ ಹೈ ಕಾರ್ಬನ್ ಸ್ಟೀಲಲ್ಲಿ ಮಾಡ್ತಾರೆ. 0.7ಇಂದ 0.9% ಇರೋ ತನಕ. ಅಗೇನ್ ಹೈ ಕಾರ್ಬನ್ ಸ್ಟೀಲು ಇದು 0.9%ಇಂದ 1.1% ತನಕ ಇರುತ್ತೆ ಕಾರ್ಬನ್ ಕಂಟೆಂಟು. ಯೂಸ್ಡ್ ಫಾರ್ ಮೇಕಿಂಗ್ ಕೋಲ್ಡ್ ಚಿಸಲ್, ಚಾಣಗಳು, ಕಬ್ಬಣ ಕಟ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಚಾಣ, ಆ ಚಿಸಲ್ಸು, ಡೈಸು, ಪಂಚಸ್ಸು, ಮತ್ತು ವುಡ್ ವರ್ಕಿಂಗ್ ಟೂಲ್ಸು, ಆ್ಯಕ್ಸಸ್ಸು, ಅದನ್ನೆಲ್ಲ ಮಾಡೋದಕ್ಕೆ ಈ ಹೈ ಕಾರ್ಬನ್ ಸ್ಟೀಲ್ನ ಯೂಸ್ ಮಾಡ್ತೀವಿ. ಮತ್ತೊಂದು ಹೈ ಕಾರ್ಬನ್ ಸ್ಟೀಲ್ ಇದೆ. ಇದು 1.1%ಇಂದ 1.4% ತನಕ ಇರುತ್ತೆ ಕಾರ್ಬನ್ ಕಂಟೆಂಟು ಈ ಹೈ ಕಾರ್ಬನ್ ಸ್ಟೀಲಲ್ಲಿ. ಇದು ಮ್ಯಾಕ್ಸಿಮಮ್ ಕಟಿಂಗ್ ಟೂಲ್ಸ್ನ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಯೂಸ್ ಫಾರ್ ಮೇಕಿಂಗ್ ಹ್ಯಾಂಡ್ ಫೈಲ್ಸ್, ಡ್ರಿಲ್ಸ್, ಗೇಜಸ್, ಮತ್ತು ಕಟಿಂಗ್ ಟೂಲ್ಸ್ ಆ್ಯಂಡ್ ರೇಸರ್ಸ್, ಆ ಥರದ್ದೆಲ್ಲ ಕಟಿಂಗ್ ಟೂಲ್ಸ್ಗಳನ್ನೆಲ್ಲ ಯೂಸ್ ಮಾಡೋದಕ್ಕೆ ಈ ಹೈ ಕಾರ್ಬನ್ ಸ್ಟೀಲ್ನ ಯೂಸ್ ಮಾಡ್ತೀವಿ. ಆ ಹೈ ಕಾರ್ಬನ್ ಸ್ಟೀಲಲ್ಲಿ ಕಮ್ಮಿ ಇರೋವಂಥದ್ದನ್ನು ಬೇರೆ ಅದಕ್ಕೆ ನೋಡಿ ವಾಪಸ್ ಹೋದರೆ ಯೂಸ್ಡ್ ಫಾರ್ ಮೇಕಿಂಗ್ ಕೋಲ್ಡ್ ಚಿಸಲ್ಲು ಮತ್ತು ಸ್ಪ್ರಿಂಗ್ಸು, ಇದಕ್ಕೂ ಹೈ ಕಾರ್ಬನ್ ಸ್ಟೀಲೇ. ಮತ್ತು ಜಾಸ್ತಿ ಪರ್ಸೆಂಟ್ ಇರೋದನ್ನು ಕಟಿಂಗ್ ಟೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಮಕ್ಕಳೇ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಸೈನ್ಮೆಂಟು ಹೇಗಿರುತ್ತೆ ನೋಡೋಣ, ಏನೇನು ಥರ ಕ್ವಶನ್ಸ್ಗಳು ಕೇಳ್ತಾರೆ ಅಂತ. ನೇಮ್ ದಿ ಪ್ರಾಡಕ್ಟ್ ವಿಚ್ ಈಸ್ ರಿಫೈನ್ಡ್ ಫ್ರಮ್ ಪಿಗ್ ಐರನ್ ಯೂಸಿಂಗ್ ಪಡ್ಲಿಂಗ್ ಪ್ರೋಸೆಸ್ ಮಾಡಿಕೊಂಡು ಪಿಗ್ ಐರನ್ನ ರಿಫೈನ್ ಮಾಡ್ತೀವಲ್ಲ, ಅದರಲ್ಲಿ ಬರೋವಂಥ ಪ್ರಾಡಕ್ಟನ್ನು ಏನಂತ ಕರಿತೀವಿ ಅಂತ ಇದರ ಹೆಸರು. ಇದ್ರ ಕ್ವಶನ್, ಇದರ ಅರ್ಥ. ನೇಮ್ ದಿ ಪ್ರಾಡಕ್ಟ್ ವಿಚ್ ಈಸ್ ರಿಫೈನ್ಡ್ ಫ್ರಮ್ ದಿ ಪಿಗ್ ಐರನ್ ಯೂಸಿಂಗ್ ಪಡ್ಲಿಂಗ್ ಪ್ರೋಸೆಸ್ಸಲ್ಲಿ ಪಿಗ್ ಐರನ್ನ ರಿಫೈನ್ ಮಾಡಿದಾಗ ಯಾವ ಪ್ರಾಡಕ್ಟ್ ಬರುತ್ತೆ, ಅದರ ಹೆಸರೇನು ಅಂದರೆ ರಾಟ್ ಐರನ್. ಅದರ ಹೆಸರೇನು ರಾಟ್ ಐರನ್. ನೆಕ್ಸ್ಟ್ ಕ್ವಶನು, ನೇಮ್ ದಿ 2 ಪ್ರೋಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ರಾಟ್ ಐರನ್. 2 ಪ್ರೋಸೆಸ್ಸು ಯಾವ್ಯಾವುದು ಅಂತ ಹೇಳಿ ಅಂತ. ಒಂದು ಪಡ್ಲಿಂಗ್ ಪ್ರೋಸೆಸ್ಸು, ಇನ್ನೊಂದು ಆಸ್ಟನ್ ಅಥವಾ ಬಯಸ್ ಪ್ರೋಸೆಸ್ ಅಂತ ಕರಿತೀವಿ. 2 ಪ್ರೋಸೆಸ್. ನೇಮ್ ದಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ಐರನ್.
ಮತ್ತು ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್ ಯಾವುದು, ಮತ್ತು ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಐರನ್ ಕಂಟೆಂಟು ಅಂತ ಇದು ಕ್ವಶನ್. ಎಷ್ಟು ಯಾವುದು ಪ್ಯೂರೆಸ್ಟ್ ಫಾರ್ಮು? ರಾಟ್ ಐರನ್ ಇಸ್ ದಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ದಿ ಐರನ್. ಯಾವುದು? ರಾಟ್ ಐರನ್. ಮತ್ತು ಅದರ ಪರ್ಸೆಂಟೇಜ್ ಎಷ್ಟಪ್ಪ ಅಂತಂದರೆ 99.9%. ಎಷ್ಟದು? 99.9% ಆಫ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರನ್. ಯಾವುದು? ರಾಟ್ ಐರನ್. ನೆಕ್ಸ್ಟ್ ಕ್ವಶನ್, ವೈ ರಾಟ್ ಐರನ್ ಕ್ಯಾನ್ ಬಿ ಫೋರ್ಜ್ಡ್ ರಾದರ್ ದ್ಯಾನ್ ಕ್ಯಾಸ್ಟಿಂಗ್. ನೋಡಿ, ಇದರ ಅರ್ಥ ಕ್ಯಾಸ್ಟಿಂಗ್ ಬದಲು ಫೋರ್ಜಿಂಗ್ ಯಾಕೆ ಮಾಡ್ತಾರೆ ರಾಟ್ ಐರನ್ನು ಅಂತ. ಕ್ಯಾಸ್ಟಿಂಗ್ ಅಂದ್ರೇನು? ಮೋಲ್ಟನ್ ಮೆಟಲ್ನ ತೊಗೊಂಡೋಗಿ ಅಚ್ಚೊಳಗಡೆ ಸುರಿತಾ ಇದ್ರು, ಅಚ್ಚೊಳಗಡೆ ಉಯ್ಯೋದು. ಅಚ್ಚೊಳಗಡೆ ಸುರಿದ್ರೆ ಅದು ಆ ಅಚ್ಚು ಯಾವ ಶೇಪಲ್ಲಿ ಇರುತ್ತೆ ಅದು ಬರುತ್ತೆ, ಅದು ಕ್ಯಾಸ್ಟಿಂಗು. ಇಲ್ಲಿ ಕ್ಯಾಸ್ಟಿಂಗ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇದು ಮೆಲ್ಟೇ ಆಗಲ್ವಲ್ಲ ರಾಟ್ ಐರನ್ನು, ಬರೀ ಪೇಸ್ಟಿ ಕಂಡೀಷನ್ ಆಗುತ್ತೆ, ಮೆಲ್ಟೇ ಆಗಲ್ಲ ತೊಗೊಂಡೋಗಲ್ಲಿ ಸುರಿಯೋದಕ್ಕೆ. ಅದಕ್ಕೆ ಇದನ್ನು ಕ್ಯಾಸ್ಟಿಂಗ್ ಮಾಡೋ ಬದಲು ಫೋರ್ಜಿಂಗೇ ಮಾಡ್ತೀವಿ. ಇಟ್ ಬಿಕಮ್ಸ್ ಪೇಸ್ಟಿ ವೆನ್ ಹೀಟೆಡ್ ಇನ್ಸ್ಟೆಡ್ ಆಫ್ ಮೆಲ್ಟಿಂಗ್ ಆ್ಯಂಡ್ ಇಟ್ ಕ್ಯಾನ್ ಬಿ ಫೋರ್ಜ್ಡ್ ಈಸಿಲಿ. ಯಾಕಪ್ಪ ಇದನ್ನು ಫೋರ್ಜಿಂಗ್ ಮಾಡ್ತೀವಿ ಅಂತಂದರೆ ಇದು ಮೆಲ್ಟೇ ಆಗಲ್ಲ, ಬರೀ ಪೇಸ್ಟಿ ಆಗುತ್ತೆ. ಅದು ಮತ್ತು ಫೋರ್ಜಿಂಗ್ ಮಾಡೋದಕ್ಕೆ ಈಸಿನೂ ಕೂಡ ಆಗುತ್ತೆ. ಸೊ ಅದಕ್ಕೆ ಈ ರಾಟ್ ಐರನ್ನ ಫೋರ್ಜಿಂಗ್ ಮಾಡಿ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ತೊಗೊತೀವಿ. ಆ್ಯಂಡ್ ವಿಚ್ ಎಲಿಮೆಂಟ್ ರಿಮೂವ್ಡ್ ಫ್ರಮ್ ಪಿಗ್ ಐರನ್ ಇನ್ ಪಡ್ಲಿಂಗ್ ಫರ್ನೆಸ್ ಟು ಮ್ಯಾನುಫ್ಯಾಕ್ಚರ್ ರಾಟ್ ಐರನ್. ನಾನು ರಾಟ್ ಐರನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಈ ಪಡ್ಲಿಂಗ್ ಫರ್ನೆಸಲ್ಲಿ ಯಾವ್ಯಾವ ಎಲಿಮೆಂಟೆಲ್ಲ ರಿಮೂವ್ ಆಗುತ್ತೆ, ಯಾವ್ಯಾವ ಎಲಿಮೆಂಟೆಲ್ಲ ಈಚೆ ಬಂದ್ಬಿಡುತ್ತೆ, ತೆಗೆದಾಕ್ತಾರೆ ಅಂದರೆ ಅದರಲ್ಲಿ ಸಿಲಿಕಾನ್ ಆ್ಯಂಡ್ ಫಾಸ್ಫರಸ್, ಮ್ಯಾಕ್ಸಿಮಮ್ ಸಿಲಿಕಾನು ಮತ್ತು ಫಾಸ್ಫರಸ್ನ ರಿಮೂವ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವೈ ದ ಪಡ್ಲಿಂಗ್ ಫರ್ನೆಸ್ ಈಸ್ ಕಾಲ್ಡ್ ರಿವರ್ಬರೇಟರಿ ಫರ್ನೆಸ್. ಯಾಕೆ ಈ ಪಡ್ಲಿಂಗ್ ಫರ್ನೆಸ್ನ ರಿವರ್ಬರೇಟರಿ ಫರ್ನೆಸ್ ಅಂತ ಕರೀತಾರೆ? ನಾನು ಆವಾಗಲೇ ಹೇಳಿದೆ, ಫೈರು ಚಾರ್ಜ್ ಜೊತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಇರಲ್ಲ, ಆ ಡೂಮಿಂದ ಬರುವಂಥ ಹೀಟು ರಿಫ್ಲೆಕ್ಟ್ ಆಗಿ ಅಲ್ಲಿ ಹೀಟ್ ಆಗುತ್ತೆ. ಸೊ ಅದಕ್ಕೆ ಅದನ್ನು ರಿವರ್ಬರೇಟರಿ ಫರ್ನೆಸ್ ಅಂತ ಕರೀತಾರೆ. ದ ಚಾರ್ಜ್ ವಿಲ್ ನಾಟ್ ಹ್ಯಾವ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದಿ ಫೈರ್, ರಿಸೀವ್ಸ್ ಇಟ್ಸ್ ಹೀಟ್ ಬೈ ರಿಫ್ಲೆಕ್ಷನ್ ಫ್ರಮ್ ಡೂಮ್ ಶೇಪ್ಡ್ ಫರ್ನೆಸ್ ರೂಫ್. ಡೂಮ್ ಶೇಪಲ್ಲಿರುವಂಥ ರೂಫಿಂದ ರಿಫ್ಲೆಕ್ಟ್ ಆಗಿ ಹೀಟಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ವಾಟ್ ಈಸ್ ದಿ ಅಪ್ರಾಕ್ಸಿಮೇಟ್ ವೆಯ್ಟ್ ಆಫ್ ದ ಬಾಲ್ಸ್ ಟೇಕನ್ ಔಟ್ ಫ್ರಮ್ ದಿ ಪಡ್ಲಿಂಗ್ ಫರ್ನೆಸ್. ಪಡ್ಲಿಂಗ್ ಫರ್ನೆಸ್ಸಿಂದ ಈಚೆ ಬರುತ್ತೆ ಬಾಲ್ಸ್ಗಳು ಅಂತ ಹೇಳಿದ್ನಲ್ಲ, ಆ ಬಾಲ್ಸ್ಗಳು ಎಷ್ಟು ವೆಯ್ಟ್ ಇರುತ್ತೆ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಅಟ್ ಅಬೌಟ್ 50 kgs ಇರುತ್ತೆ. ಒಂದೊಂದು ಬಾಲ್ಸ್ಗಳು 50 kgs ಇರುತ್ತೆ. ನೆಕ್ಸ್ಟ್ ಕ್ವಶನ್, ಹೌ ಬ್ಲೂಮ್ಸ್ ಕನ್ವರ್ಟ್ ಇನ್ ಟು ಬಾರ್ಸ್ ಆ್ಯಂಡ್ ವಾಟ್ ಆರ್ ಅದರ್ ನೇಮ್ಸ್ ಆಫ್ ದಿಸ್ ಬಾರ್ಸ್. ಈ ಬ್ಲೂಮ್ಸನ್ನ ಬಾರ್ ಆಗಿ ಹೇಗೆ ಕನ್ವರ್ಟ್ ಆಗುತ್ತೆ ಮತ್ತು ಆ ಬಾರ್ನ ಇನ್ನೊಂದು ಹೆಸರೇನು ಅಂತ ಕೇಳ್ತಾನೆ. ಬೈ ಪಾಸಿಂಗ್ ಥ್ರೂ ಗ್ರೂಡ್ ರೋಲರ್ಸ್. ಆ ಬಾಲ್ಗಳನ್ನ ಗ್ರೂಡ್ ರೋಲರಲ್ಲಿ ಪಾಸ್ ಮಾಡೋದ್ರ ಮೂಲಕ ಬಾರ್ ಆಗಿ ಕನ್ವರ್ಟ್ ಮಾಡ್ತೀವಿ. ಆ ಬಾರ್ಗೆ ಮತ್ತೊಂದು ಹೆಸರು ಮಕ್ ಬಾರ್ ಅಥವಾ ಪಡಲ್ ಬಾರ್ಸ್ ಅಂತಲೂ ಕರೀತಾರೆ. ಅದನ್ನು ಮಕ್ ಬಾರ್ ಅಥವಾ ಪಡಲ್ ಬಾರ್ಸ್ ಅಂತ ಕರೀತಾರೆ. ಆ್ಯಂಡ್ 9ನೇ ಕ್ವಶನು, ಇನ್ ವಿಚ್ ಫರ್ನೆಸ್ ರಾಟ್ ಐರನ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಆಸ್ಟನ್ ಬಯರ್ಸ್ ಪ್ರೋಸೆಸ್. ಆಸ್ಟನ್ ಬಯರ್ಸ್ ಪ್ರೋಸೆಸ್ಸಲ್ಲಿ ಆ ಪ್ರೋಸೆಸ್ಸು ಯಾವ ಫರ್ನೆಸ್ಸಲ್ಲಿ ಆಗುತ್ತೆ ಅಂತಂದರೆ ಅದನ್ನು ಬೆಸಿಮರ್ ಕನ್ವರ್ಟರ್ ಅಂತ ಕರೀತಾರೆ. ಈ ಬೆಸಿಮರ್ ಕನ್ವರ್ಟರು ನಮ್ಮ ಸಿಮೆಂಟ್ ಮಿಕ್ಸರ್ ಥರ ಇರುತ್ತದೆ, ಅದೇನು ತೋರಿಸಿಲ್ಲ ನಿಮಗೆ, ಸೊ ಸುಮ್ಮನೆ ಜಸ್ಟ್ ನಿಮ್ಮ ಇನ್ಫಾರ್ಮೇಷನ್ಗೆ ಹೇಳ್ತಾ ಇದ್ದೀನಿ. ಬೆಸಿಮರ್ ಕನ್ವರ್ಟರ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇನ್ ರಾಟ್ ಐರನ್. ಮತ್ತು ರಾಟ್ ಐರನ್ನಲ್ಲಿ ಕಾರ್ಬನ್ ಇರುತ್ತೆ, ಸಣ್ಣ ಕಂಟೆಂಟ್ ಸ್ಮಾಲ್ ಕ್ವಾಂಟಿಟಿ ಕಾರ್ಬನ್ ಇರ್ತದೆ. ಅದು ಎಷ್ಟು ಪರ್ಸೆಂಟಪ್ಪ ಅಂದರೆ 0.02%ಇಂದ 0.03%. ಇದಿಷ್ಟು ಸಣ್ಣ ಅಮೌಂಟ್ ಆಫ್ ಕಾರ್ಬನ್ನು ರಾಟ್ ಐರನ್ನಲ್ಲಿ ಇರುತ್ತೆ. ಆ್ಯಂಡ್ ವಾಟ್ ಆರ್ ದ ಐಟಮ್ಸ್ ಮೇಡ್ ಔಟ್ ಆಫ್ ರಾಟ್ ಐರನ್. ಮತ್ತು ರಾಟ್ ಐರನ್ನಿಂದ ಯಾವ್ಯಾವ ಥಿಂಗ್ಸನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಯಾವುದ್ಯಾವುದು? ಕ್ರೇನ್ ಹುಕ್ಕು, ಚೈನ್ ಲಿಂಕು, ಬೋಲ್ಟ್ಸು, ನಟ್ಸು, ರೈಲ್ವೆ ಕಪ್ಲಿಂಗ್ಸು ಎಕ್ಸೆಟ್ರಾ. ಈ ಕ್ರೇನ್ ಹುಕ್ಕು ನಿಮಗೆ ಜ್ಞಾಪಕ ಇರಲಿ, ರೈಲ್ವೆ ಕಪ್ಲಿಂಗು ಜ್ಞಾಪಕ ಇರಲಿ. ಇದು ಎರಡೂ ನಿಮ್ಗೆ ಅವಾಗವಾಗ ಕೇಳ್ತಾನೆ ಇರ್ತಾನೆ. ರೈಲ್ವೆ ಕಪ್ಲಿಂಗ್ ಅಥವಾ ಕ್ರೇನ್ ಹುಕ್ಕನ್ನ ಯಾವ ಮೆಟೀರಿಯಲಲ್ಲಿ ಮಾಡಿರ್ತಾನೆ, ಯಾವ ಮೆಟೀರಿಯಲ್ ಮಾಡಿರ್ತಾನೆ ಮಕ್ಕಳೇ? ರಾಟ್ ಐರನ್ನಲ್ಲಿ ಮಾಡಿರ್ತಾನೆ. ಯಾವ ಐರನ್ ಅದು? ರಾಟ್ ಐರನ್ನು. ಯಾವ ಮೆಟಲ್ ಅದು? ರಾಟ್ ಐರನ್ನು. ಅಥವಾ ರಾಟ್ ಐರನ್ನಲ್ಲಿ ಯಾವ್ದಾವ್ದು ಮಾಡ್ತಾರೆ? ಕ್ರೇನ್ ಹುಕ್ಕು ಅಥವಾ ರೈಲ್ವೆ ಕಪ್ಲಿಂಗ್ಸು ಮಾಡ್ತಾರೆ. ಸೊ ಈ ಕ್ರೇನ್ ಹುಕ್ಕು ಮತ್ತು ರೈಲ್ವೆ ಕಪ್ಲಿಂಗ್ಸು
ನಿಮಗೆ ಪ್ರತಿ ಎಕ್ಸಾಮಲ್ಲೂ ಇವೆರಡನ್ನ ಕೇಳ್ತಾನೆ. ಸೊ ಇವೆರಡ್ರದ್ದು ಮೆಟೀರಿಯಲ್ ಯಾವುದು? ರಾಟ್ ಐರನ್. ಅಥವಾ ಯಾವ ಮೆಟಲಲ್ಲಿ ಮಾಡ್ತಾರೆ? ರಾಟ್ ಐರನಲ್ಲಿ ಮಾಡ್ತಾರೆ. ಅಥವಾ ಕ್ರೇನ್ ಹುಕ್ಸ್ ಯಾತಲ್ಲಿ ಮಾಡ್ತಾರೆ? ರಾಟ್ ಐರನಲ್ಲಿ ಮಾಡ್ತಾರೆ. ರೈಲ್ವೆ ಕಪ್ಲಿಂಗ್ಸ್ ಯಾವ ಮೆಟಲಲ್ಲಿ ಮಾಡ್ತಾರೆ? ರಾಟ್ ಐರನಲ್ಲಿ ಮಾಡ್ತಾರೆ. ಅಥವಾ ರೈಲ್ವೆ ಕಪ್ಲಿಂಗ್ಸ್ ಮಾಡೋದಕ್ಕೆ ಯಾವ ಮೆಟಲ್ ಯೂಸ್ ಮಾಡ್ತಾರೆ? ರಾಟ್ ಐರನ್. ಅಥವಾ ಕ್ರೇನ್ ಹುಕ್ಸ್ ಮಾಡೋದಕ್ಕೆ ಯಾವ ಮೆಟಲ್ ಯೂಸ್ ಮಾಡ್ತಾರೆ? ರಾಟ್ ಐರನ್. ಇದು ಪ್ರತಿ ಎಕ್ಸಾಮಲ್ಲೂ ಕೇಳಿದಾನೆ. ಈ ಕ್ರೇನ್ ಹುಕ್ಸು ಮತ್ತು ರೈಲ್ವೆ ಕಪ್ಲಿಂಗ್ಸು ಮೇಡ್ ಔಟ್ ಆಫ್ ರಾಟ್ ಐರನ್. ಇದು ಜ್ಞಾಪಕ ಇಟ್ಕೊಳ್ಳಿ. ಇನ್ನು ವಾಟ್ ಈಸ್ ದ ಟೈಪ್ ಆಫ್ ಸ್ಟ್ರಕ್ಚರ್ ಆಫ್ ರಾಟ್ ಐರನ್? ಮತ್ತು ರಾಟ್ ಐರನ್ದು ಸ್ಟ್ರಕ್ಚರ್ ಯಾವುದು? ಈಗ ನಿಮಗೆ ಕ್ಯಾಸ್ಟ್ ಐರನ್ದು ಸ್ಟ್ರಕ್ಚರು ಗ್ರ್ಯಾನ್ಯುಯಲ್ಲು. ಕ್ಯಾಸ್ಟ್ ಐರನ್ದು ಸ್ಟ್ರಕ್ಚರು ಗ್ರ್ಯಾನ್ಯುಯಲ್ಲು. ಈ ರಾಟ್ ಐರನ್ದು ನಿಮಗೆ ಫೈಬರ್ ಸ್ಟ್ರಕ್ಚರು. ಅದು ಯಾವುದು ಸ್ಟ್ರಕ್ಚರು? ಫೈಬರಸ್ ಸ್ಟ್ರಕ್ಚರ್. ಆ್ಯಂಡ್ ವೈ ರಾಟ್ ಐರನ್ ಯೂಸ್ಡ್ ಇನ್ ಅಗ್ರಿಕಲ್ಚರ್ ಅಪ್ಲಿಕೇಶನ್ಸ್? ಯಾಕೆ ರಾಟ್ ಐರನ್ನ ಅಗ್ರಿಕಲ್ಚರ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತಾರೆ? ಮಕ್ಕಳು ಇದನ್ನು ಕೇಳ್ತಾನೆ ಇರ್ತಾನೆ. ಯಾಕೆ ಅಂದರೆ ಇದು ಕರೋಷನ್ ರೆಸಿಸ್ಟೆನ್ಸ್. ತುಕ್ಕಿಡಿಯೋದನ್ನು ರೆಸಿಸ್ಟ್ ಮಾಡುತ್ತೆ. ರೆಸಿಸ್ಟ್ ಮಾಡುತ್ತೆ. ಅದಕ್ಕೆ ಇದನ್ನು ಅಗ್ರಿಕಲ್ಚರಲ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತಾರೆ. ಯಾಕೆ ಅಗ್ರಿಕಲ್ಚರಲ್ ಮಾಡೋದು? ಅದು ಭೂಮಿಲಿ, ನೆಲದಲ್ಲಿ, ಮಣ್ಣಲ್ಲಿ ಎಲ್ಲ ಹಾಕಿ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಈ ರಾಟ್ ಐರನ್ನ ಅಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈಸ್ ವೈ ರಾಟ್ ಐರನ್ ಯೂಸ್ಡ್ ಇನ್ ಆರ್ಕಿಟೆಕ್ಚರಲ್ ವರ್ಕ್? ಆರ್ಕಿಟೆಕ್ಚರಲ್ ವರ್ಕಲ್ಲಿ ಯಾಕೆ ಇದನ್ನು ಯೂಸ್ ಮಾಡ್ತಾರೆ ಅಂದರೆ ಇಟ್ ಈಸ್ ಮೆಲಿಯಬಲ್ ಆ್ಯಂಡ್ ಡಕ್ಟೈಲ್. ಅದು ಮೆಲಿಯಬಲ್ಲು ಮತ್ತು ಡಕ್ಟೈಲ್ ಆಗಿರೋದ್ರಿಂದ ಈ ಆರ್ಕಿಟೆಕ್ಚರಲ್ ವರ್ಕಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ವೈ ರಾಟ್ ಐರನ್ ಈಸ್ ಯೂಸ್ಡ್ ಇನ್ ಮೆರೈನ್ ವರ್ಕ್ಸ್? ಮತ್ತು ಯಾಕೆ ಈ ಮೆರೈನ್ ವರ್ಕ್ಸಲ್ಲಿ ರಾಟ್ ಐರನ್ನ ಯೂಸ್ ಮಾಡ್ತಾರೆ? ಮೆರೈನ್ ವರ್ಕ್ ಅಂತಂದರೆ ಸಮುದ್ರದಲ್ಲಿ ಯೂಸ್ ಮಾಡ್ತಾರಲ್ಲ, ಹಡಗು ಪಡಗು ಎಲ್ಲ ಯೂಸ್ ಮಾಡೋದು, ಅದನ್ನು ಮೆರೈನ್ ವರ್ಕ್ ಅಂತ ಕರೆಯೋದು. ಸಬ್ಮೇರಿನ್ ಎಲ್ಲ ಕೇಳಿದಿರಲ್ವ ನೀವು? ಸಮುದ್ರದ ಒಳಗಡೆ ಹೋಗುತ್ತಲ್ಲ, ಅಲ್ಲೆಲ್ಲ ಈ ರಾಟ್ ಐರನ್ನ ಯೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಸಾಲ್ಟ್ ವಾಟರ್ ಇದು ಎಫೆಕ್ಟ್ ಮಾಡಲ್ಲ ಇದಕ್ಕೆ. ಸಾಲ್ಟ್ ವಾಟ್ರಲ್ಲಿ ಇದು ಏನೂ ಆಗಲ್ಲ, ಹಾಗೇ ಇರುತ್ತೆ. ಬೇಗ ತುಕ್ಕಿಡಿಯೋದು ಹಾಳಾಗೋದೆಲ್ಲ ಇರೋದೇ ಇಲ್ಲ. ಸೊ ಅದಕ್ಕೆ ಇದನ್ನು ಮೆರೈನ್ ವರ್ಕಲ್ಲಿ ಯೂಸ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಕ್ಕಳೇ. ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಆಲ್. ಪೂರ್ತಿ ನೋಡಿ ವಿಡಿಯೋ. ಇಲ್ಲಿ ತನಕ ನಾನು ರಾಟ್ ಐರನ್ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಅದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡಿ. ಕೊನೆಯಲ್ಲಿ ಇರೋವಂಥ ಕ್ವಶನ್ಸ್ಗಳನ್ನ ಆನ್ಸರ್ ಬರೆದು ನನಗೆ ಕಳಿಸ್ಕೊಡಿ. ಮಾಸ್ಕ್ ಹಾಕ್ಕೊಳ್ಳಿ, ಕೈ ಅವಾಗವಾಗ ತೊಳ್ಕೊತಾ ಇರಿ. ಸುಮ್ಮನೆ ಎಲ್ಲೂ ಹೊರಗಡೆ ಓಡಾಡಬೇಡಿ. ನೆಕ್ಸ್ಟು ನಿಮಗೆ ಒಂದಷ್ಟು ಕ್ವಶನ್ಗಳನ್ನ ಕಳಿಸ್ಕೊಡ್ತೀನಿ. ಆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ನನಗೆ ಕಳಿಸಿ. ಸದ್ಯಕ್ಕೆ ಈ ವಿಡಿಯೋ ನೋಡಿ, ಇದರಲ್ಲಿರುವಂಥ ಕ್ವಶನ್ಸ್ಗಳು ಬರೆದು ಅದಕ್ಕೆ ಆನ್ಸರ್ಸ್ನ ಬರೆದು ನನಗೆ ಕಳಿಸ್ಕೊಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮೀಟ್ ಆಗ್ತೀನಿ. ಅಲ್ಲಿ ತನಕ ಹ್ಯಾವ್ ಎ ಗುಡ್ ಡೇ. ಬಾಯ್.